ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಮ್ಮ ಕೃಷಿ ಋಷಿ ಶ್ರೀ ಧರ್ಮರಾಜ್ ಇವರದ್ದು ತೋಟ ಸಕಲೇಶಪುರದಿಂದ ಬರುತ್ತೆ, ಆದರೆ ಆಲೂರು ತಾಲೂಕಿಗೆ ಬರುತ್ತೆ, ಹಾಸನ ಜಿಲ್ಲೆ. ಇಲ್ಲಿ ಭಾಳ ವ್ಯವಸ್ಥಿತವಾಗಿ ಕಾಫಿಯನ್ನು ಮಾಡಿದರೆ ಈ ಹಿಂದಿನ ಕಂತು ನೀವು ನೋಡಿದಾಗ ನಿಮಗೆ ಕಲ್ಪನೆ ಬರುತ್ತೆ. ನಿಮಗೆ ಹಿಂದಿನ ಕಂತಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರು, ಯಾರೇ ಬೆಳೀರಿ ನಾವು ಸಪೋರ್ಟ್ ಕೊಡ್ತೀವಿ, ನಮಗೇನು ಯಾರದ್ದು ಭಯ ಇಲ್ಲ, ಮತ್ತು ಈ ಜಗತ್ತಲ್ಲಿ ನೀವು ಎಷ್ಟನ್ನಾರು ಬೆಳೆಸಿ ಅದಕ್ಕೆ ಅವಕಾಶ ಇದೆ. ಆದರೆ ಒಂದು ರೈಡರ್ ಹಾಕಿದರು, ಆ ಗುಣಮಟ್ಟದ ಕಾಫಿ ಬಂದರೆ ಮಾತ್ರ. ಇಲ್ಲಾಂದರೆ ನೀವು ಬೆಳೆಸೋಕೆ ಹೋಗಿ ಈಗ ಬೆಳೆಸ್ತಾ ಇದ್ದವ್ರನ್ನ ಹಾಳು ಮಾಡ್ತೀರಿ. ಯಾಕೆಂದರೆ ಈಗಾಗಲೇ ಆಗಿದೆ, ತಮಿಳುನಾಡಿಂದಲೂ ಬೇರೆ ಬೇರೆ ಭಾಗದಿಂದ ಆಗಿದೆ. ಒಂದು ಆಯಿತು, ನಾವು ತರಬೇತಿ ಕೊಡೋಣ. ಆದರೆ ಕೆಲವೊಂದಷ್ಟು ನಿಸರ್ಗ ನಮ್ಮ ಕೈ ಮೀರಿದ್ದಿದೆ. ಮನುಷ್ಯನ ಮಿತಿಯನ್ನು ಮೀರಿ ನಾವು ನಿಸರ್ಗದ ವಿರುದ್ಧ ನಿಸರ್ಗವನ್ನು ಪುನರ್ ಸೃಷ್ಟಿ ಮಾಡೋದು ಒಂದು ಹಂತದ ದಾಟಿ ಆಗೋದಿಲ್ಲ. ಹಾಗಾಗಿ ಗುಣಮಟ್ಟದ ಕಾಫಿ ಬೆಳೆದರೆ ಮಾತ್ರ ನಮ್ಮ ಸಹಕಾರನೂ ಇದೆ, ನಮ್ಮ ಆಶೀರ್ವಾದನೂ ಇದೆ, ಜೊತೆಗೆ ಅವಕಾಶವೂ ತುಂಬ ಚೆನ್ನಾಗಿದೆ ಅಂಥೇಳಿದರು. ಇವತ್ತಿನ ಕಂತಿನಲ್ಲಿ ನಾವು ಆಯಿತು, ನಾವು ಗುಣಮಟ್ಟದ ಬೆಳಿತೀವಿ. ಏನು ಗುಣಮಟ್ಟ ಅಂದರೆ ಏನು, ನೀವು ಏನು ಹೆಂಗೆ ಕಾಪಾಡ್ತೀರಿ, ಅದರ ಗುಣಮಟ್ಟದ ಪ್ಯಾರಾಮೀಟರ್ಸ್ ಏನು. ಆ ಗುಣಮಟ್ಟದ ಕಾಫಿ ಓಕೆ, ಕಪ್ಪಿಂಗ್ ಟೇಸ್ಟ್ನಲ್ಲಿ 80 ಮೇಲೆ ಬರಬೇಕು, ಅದೆಲ್ಲ ಫೈನ್. ಅದು ಬರೋದಕ್ಕೆ ಏನು ಮಾಡಬೇಕು? ಯಾಕೆಂದರೆ ನಾವಿಲ್ಲಿ ನಿಂತಿರೋ ತೋಟ ಸಣ್ಣದು, ಬರೀ 6 ಎಕರೆ ಇದೆ. ಇದು ನಿಮಗೆ ನಾವು ಮಧ್ಯಮ ಮತ್ತು ಚಿಕ್ಕ ರೈತರಿಗೆ ಒಂದು ಒಳ್ಳೆ ಮಾಡೆಲ್. ಅದಕ್ಕೆ ನಾವು ಈ ತೋಟಕ್ಕೆ ಬಂದಿದ್ದೀವಿ. ಹಾಗಾದರೆ ಆ ಗುಣಮಟ್ಟದ ಮಾನದಂಡಗಳನ್ನು ಹೇಗೆ ಕಾಪಾಡೋದು, ಅಥವಾ ಈ ತೋಟದಲ್ಲಿ ಹೇಗೆ ಕಾಪಾಡಿದ್ದಾರೆ ಹೇಳೋದನ್ನು ನಾವು ಸ್ಪಷ್ಟವಾಗಿ ಧರ್ಮರಾಜ್ ಸರ್ ಹತ್ರ ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಿಂದಿನ ಕಂತಿನಲ್ಲಿ ಕಾಫಿಯ ಗುಣಮಟ್ಟದ ಬಗ್ಗೆ ಭಾಳ ನೀವು ನಿರ್ದಿಷ್ಟವಾಗಿ ಹೇಳಿದ್ರಿ, ಅಥವಾ ಒಂದು ರೀತಿಯಲ್ಲಿ ನಮಗೆ ಹೆದರಿಸಿದ್ರಿ. ಏನಕ್ಕೆ ಕೇಳಿದರೆ, ಹೊಸದಾಗಿ ಮಾಡೋರು ಅದರ ಬಗ್ಗೆ ಗಮನ ಕೊಡಬೇಕು, ಇಲ್ಲಾಂದರೆ ಇಲ್ಲ, ಇದು ಭಾಳ ಸೂಕ್ಷ್ಮವಾದ ಬೆಳೆ, ಭಾಳ ಸ್ಪೆಷಲ್ ಬೆಳೆ ಅಂತ ನೀವು ಹೇಳಿದ್ರಿ. ಈಗ ನಾನು ಪ್ರಸ್ತಾವನೆಯಲ್ಲಿ ಕೂಡ ಅದು ಹೇಳ್ದಂಗೆ, ಈಗ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಕಾಫಿನಲ್ಲಿ ಏನು ಹೇಳೋದಂದರೆ, ಈಗ ಇನ್ನೊಂದು ನೀವು ಇದೊಂದು ಸಣ್ಣ ರೈತರಿಗೆ ಮಾದರಿ ತೋಟ ಅಂತಲೇ ನಮಗೆ ಡಾಕ್ಟರ್ ವೇಣುಗೋಪಾಲ್ ಸರ್ ಕರ್ಕೊಂಬಂದರು. ಇಲ್ಲಿ ಕಾಫಿ, ಕಾಳುಮೆಣಸು ಬೆಸ್ಟ್ ಕಾಂಬಿನೇಷನ್. ಇದು ಎರಡೇ ಮುಖ್ಯವಾದ ಬೆಳೆ, ಎರಡೇ. ಇದರದ್ದು ಈ ತೋಟದ್ದು ಸರ್ ನನಗೆ ಓವರಾಲ್ ಈ ಜನರ ಆಸಕ್ತಿಗೆ ಕೇಳಬೇಡ, ಇದರ ಎಕನಾಮಿಕ್ಸ್ ಏನಿದೆ, ಹೆಂಗೆ ನೀವು ಎಷ್ಟು ದುಡಿತಾ ಇದ್ದೀರಿ ಈ ತೋಟದಲ್ಲಿ? ಯಾಕೆಂದರೆ ಕಾಫಿ ಲಾಭ ಇಲ್ಲ ಹೇಳೋದು ಒಂದು ಸೆಂಟೆನ್ಸ್ ಇದೆ. ಆದರೆ ಕಾಳುಮೆಣಸು ನಿಮ್ಮದು ಕಾಂಬಿನೇಷನ್ ಇದ್ದಿದ್ದಕ್ಕೆ ನಿಮಗೆ ಲಾಭ ಆಯಿತಾ, ಅಥವಾ ಲಾಭ ಮಾಡಿದ್ದೀರಾ, ಹೇಗೆ? ಎಕನಾಮಿಕ್ಸ್ ಹೇಳ್ಬಿಡಿ ಸರ್. ತುಂಬ ಕಷ್ಟದ ಪ್ರಶ್ನೆ ಕೇಳಿದ್ದೀರಿ. ಮೂಲ ಗುಟ್ಟು ಕಾಫಿಗೆ ಪ್ರಾಫಿಟ್ ಕಮ್ಮಿ ಅನ್ನೋದು ಒಪ್ಕೊಳ್ಳೋ ಅಂಥದ್ದು ಸರ್. ಸಣ್ಣ ಏರಿಯಾದಲ್ಲಿ ನಾವು ಪ್ರಾಫಿಟ್ ತೋರಿಸ್ಬೋದು. ಲಾರ್ಜ್ ಏರಿಯಾ ಅಂದ್ಕೊಡ್ಲೇ ಅಷ್ಟು ಏನಂತಂದರೆ ತುಂಬ ಟೈಮ್ಲಿ ವರ್ಕ್ ಆಗಬೇಕು ಇದಕ್ಕೆ. ಓಕೆ, ಸಣ್ಣ ಬ್ಲಾಕ್ ಮಾಡಿಕೊಂಡು ನಾವು ಕರೆಕ್ಟ್ ಟೈಮಿಗೆ ಮೆನ್ಯೂರು, ಕರೆಕ್ಟ್ ಟೈಮಿಗೆ ನಾವು ನೀರು ಕೊಡುವಂಥದ್ದು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಬಿಡ್ಬೋದು, ಶೇಡ್ ರೆಗ್ಯುಲೇಟ್ ಮಾಡೋದು ಎಲ್ಲ ಮಾಡಿಬಿಡ್ಬೋದು. ಇದೇ 100 ಎಕರೆಗೆ ಹೋದರೆ 100 ಎಕರೆಗೆ ಹೋದ ಕೂಡಲೇ ಅದು ನಾವು ಬ್ಯಾಲೆನ್ಸ್ ತಪ್ತೀವಿ. ಅದು ಅಷ್ಟು ಲೇಬರ್ ಬೇಕು ಮ್ಯಾನೇಜ್ ಮಾಡೋಕ್ಕೆ. ಮತ್ತೆ ಬರೀ ಲೇಬರ್ ಅನ್ನೋಕ್ಕಿಂತ ಸ್ಕಿಲ್ಡ್ ಲೇಬರ್ ಬೇಕು, ಅದು ತುಂಬ ಇಂಪಾರ್ಟೆಂಟ್. ನಾನು ಮೊದಲು ಇದೊಂದು 6 ಎಕರೆ ಬ್ಲಾಕು, ನನಗೆ ಇನ್ನೊಂದು ತೋಟ ಇದ್ದಾಗ ಅದು ಬೇರೆ ಮೆಥಡಲ್ಲಿ ಮಾಡ್ತಾಯಿದ್ವಿ, ನಮ್ಮ ಹಳೆ ಮೆಥಡಲ್ಲಿ ಮಾಡ್ತಾಯಿದ್ವಿ. ಈ ತೋಟನ ನಾನು ಈಗ ಬ್ರೆಜಿಲ್ನಲ್ಲಿ ಭಾಳ ದೊಡ್ಡ ಲಾಭ ಮಾಡ್ತಾರೆ, ಬೇರೆ ದೇಶದಲ್ಲೆಲ್ಲ ಭಾಳ ದೊಡ್ಡ ಲಾಭ ಮಾಡ್ತಾರೆ. ನಮಗೆ ಯಾಕೆ ಇಲ್ಲಿ ಆ ಥರ ಲಾಭ, ಆ ಪ್ರೊಡಕ್ಷನ್ನು ತೆಗಿಯೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಹುಡ್ಕೊಂಡು ಹೊರಟಾಗ ಅದು ಗೊತ್ತಾಗಿದ್ದು, ಅಲ್ಲಿ ಭಾಳ ಒಳ್ಳೆ ತಳಿ ಇದೆ ಅಂತ. ನಮಗೆ 3rd ಇಯರಿಂದನೇ ನಮಗೆ ಅದು ದೊಡ್ಡ ಲಾಭಕ್ಕೆ ನಾವು ಹೋದೆ. ಯಾವುದು ಅಂದರೆ 18ರಿಂದ 23ನೇ ವರ್ಷಕ್ಕೆ 20 ಚೀಲ ಪಾರ್ಚ್ಮೆಂಟ್ ಎಕರೆಗೆ ನಾನು ಹಾರ್ವೆಸ್ಟ್ ಮಾಡಿದೆ. 3rd ಇಯರ್ಗೆ 3 ವರ್ಷದ ಗಿಡದಲ್ಲಿ 10 ಕ್ವಿಂಟಲ್. ನೀವು 50 kg ಬ್ಯಾಗ್ ಅನ್ನು 50 kg ಬ್ಯಾಗು, 50 kg ಬ್ಯಾಗ್ ಅಂತ ಅಂದರೆ 1 ಟನ್ ರಾ ಕಾಫಿ 3ನೇ ವರ್ಷಕ್ಕೇನೆ ಪಾರ್ಚ್ಮೆಂಟ್. ಅದು ನಮಗೆ ಭಾಳ ವಿಶೇಷ ಅನ್ನೋದು. ಅದು ಬರೋದಕ್ಕೆ ಕಾರಣ ಏನಂತಂದರೆ ಉತ್ತಮ ತಳಿ ಆಯ್ಕೆ, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಓಕೆ, ಅದು ಮುಂದೆ ಬರೋಣ. ಸೊ ಈಗ ನನಗೆ 3ನೇ ವರ್ಷಕ್ಕೆ ನಿಮಗೆ 1 ಟನ್ನು ಕಾಫಿ ಇದು ಬಂತು, ರಾ ಕಾಫಿ ಬಂತು, ಪಾರ್ಚ್ಮೆಂಟ್ ಅರೇಬಿಕಾ. ಅದು ಆವಾಗ ಕಾಳುಮೆಣಸು ಬಂತ? ಕಾಳುಮೆಣಸು ಇಲ್ಲ, ಕಾಳುಮೆಣಸಿನ ಸಪೋರ್ಟ್ ಇಲ್ಲ. ಆಗ ಕಾಳುಮೆಣಸು ನಮಗೆ 6ನೇ ವರ್ಷದಿಂದ ಸ್ಟಾರ್ಟ್ ಆಯಿತು. ನಾವು ಸಿಲ್ವರ್ ಮರ ನೆಟ್ಟು 2ನೇ ವರ್ಷಕ್ಕೆ ನಾವು ಇದು ಕಾಳುಮೆಣಸನ್ನು ಒಳ್ಳೆ ಇದು ವೈರಸ್ ಫ್ರೀ ಇರೋಂಥ ಗಿಡಗಳನ್ನು ಹಾಕಬೇಕು ಅಂತ ವೇಣುಗೋಪಾಲ್ ಸರ್ ಹೇಳ್ಕೊಟ್ಟಿದ್ರು. ಅದ್ರ ಪ್ರಕಾರ ಸಿಲ್ವರ್ ಮೇಲೆ ಕಾಳುಮೆಣಸಿದೆ ಬಹುತೇಕ. ಹೌದೌದು, ಈ ಬ್ಲಾಕ್ನಲ್ಲಿ ಪರ್ಟಿಕ್ಯುಲರ್ ಈ ಬ್ಲಾಕಲ್ಲಿ. ಓಕೆ, ಅಲ್ಲಿಗೆ 6ನೇ ವರ್ಷದವರೆಗೆ ನಿಮಗೆ ಕಾಳುಮೆಣಸಿನ ಇನ್ಕಮ್ ಬರಲಿಲ್ಲ? ಇಲ್ಲ, 5ರಿಂದ 6ನೇ ವರ್ಷದಿಂದ ಸಣ್ಣದಾಗಿ ಸ್ಟಾರ್ಟ್ ಆಯಿತು. ಮತ್ತು 8ನೇ ವರ್ಷದಿಂದ ಕಾಫಿ ನಮಗೆ 30-35 ಚೀಲ. ಈ ಬ್ಲಾಕಲ್ಲಿ ಹೇಳಬೇಕಂದ್ರೆ ನಾವು 42 ಬ್ಯಾಗ್ 2018ನಲ್ಲಿ ಈ ಬ್ಲಾಕಲ್ಲಿ ನಾನು ಪರ್ ಏಕರ್ 42 ಬ್ಯಾಗ್ ಹಾರ್ವೆಸ್ಟ್ ಮಾಡಿದ್ದೀನಿ. 1 ಎಕರೆಗೆ 42 ಚೀಲ ಪಾರ್ಚ್ಮೆಂಟ್. 42 ಚೀಲ ಅಂದರೆ ಒಂದು 21 ಕ್ವಿಂಟಲ್
ಎರಡು ಟನ್ ಕಾಫಿ ಹೌದು ನೀವು ಅರೇಬಿಕಾ ಪಾರ್ಚ್ಮೆಂಟ್ ನಾವು ಬೆಳೆದಿದ್ದೀವಿ. ಅದು ಗುಣಮಟ್ಟದ ಕಾಫಿ. 70% 75% ಎ ಗ್ರೇಡ್ ಬಂತು. ಸೊ ಆ ಥರದ್ದು ನೋಡಿದ್ರಿ. ಈಗ ಸರ್ ನಾವು ಇದು ಭಾಳ ಹಿಂದಿನ ಕಥೆ ಆಯಿತು. ಈಗ 2-3 ವರ್ಷದ್ದು ನಾವು ಲೆಕ್ಕ ತೆಗೆದ್ರೆ ನಿಮ್ಮದು ಇದು ಎಕನಾಮಿಕ್ಸ್ ಹೆಂಗಿದೆ? ಯಾಕೆಂದರೆ ಕಾಳುಮೆಣಸು ಬಂದಿದೆ, ಇದು ಇದೆ. ಯಾಕೆಂದರೆ ಇನ್ನೊಬ್ಬ ರೈತ, ನಾನು ಸಣ್ಣ ರೈತನಪ್ಪ, ನಾನು ನಿಯತ್ತಿಂದ ಮಾಡ್ತೀನಿ ಅಂತ ಹೇಳಿದರೆ ಅವರಿಗೊಂದು ಇನ್ಸ್ಪಿರೇಷನ್ ಬರಲಿ. ಈಗ ಎಷ್ಟಿದೆ? ಎಕರೆಗೆ 5 ಲಕ್ಷ ಈಸಿಯಾಗಿ ಪ್ರಾಫಿಟ್ ಇದೆ ಸರ್. ಲಾಸ್ಟ್ ಇಯರ್ ಅಲ್ಲಿ ತಗೊಂಡ್ರೆ ನಮ್ಮದು ಪರ್ಟಿಕ್ಯುಲರ್ ಈ ಬ್ಲಾಕ್ ತಗೊಂಡ್ರೆ 40 lakhs ಪ್ರಾಫಿಟ್ ಇದೆ. ಓಕೆ, ನೆಟ್ ಪ್ರಾಫಿಟ್, ಖರ್ಚು ವೆಚ್ಚ ಅದರಲ್ಲಿ ದೊಡ್ಡ ಪಾಲು ಕಾಳುಮೆಣಸಿಂದು. ಕಾಫಿನೂ ದೊಡ್ಡ ಫಸಲು ತೆಗೆದ್ವಿ, ಮತ್ತೆ ಕಾಳುಮೆಣಸು ದೊಡ್ಡ ಫಸಲು ತೆಗೆದ್ವಿ. ಎಕರೆಗೆ 1 ಟನ್ ತರ ಆಲ್ಮೋಸ್ಟ್ 900 kg ಡ್ರೈ ಪೆಪ್ಪರ್ ಎಕರೆಗೆ ಸಿಕ್ತು ನಮಗೆ. ಅದ್ರ ಜೊತೆಗೆ ಅಷ್ಟು ನಾವು ಇದು ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ ಕಾರಣ ಇನ್ನೊಂದು ಬೆಲೆನೂ ಬಂತು. ಎರಡು ಕಾಳುಮೆಣಸಿಗೂ ಹೈ ಪ್ರೈಸು, ಕಾಫಿಗೂ ಹೈ ಪ್ರೈಸ್, ಇದು ಪ್ರೊಡಕ್ಷನ್ ಹೈ ಬಂತು. ನಿಮಗೆ ಕಾಳುಮೆಣಸು ಒಂದು 50,000 ರೂಪಾಯಿ ಕ್ವಿಂಟಲ್ ಸಿಕ್ಕಿರಬೇಕು. ಹೌದೌದು, 50,000 ಟನ್ನಿಗೆ 5 ಲಕ್ಷ ಬಂತು. ಹೌದು. ಕಾಫಿಗೆ ಒಂದು 30,000 ಕ್ವಿಂಟಲ್ಗೆ, 30,000 ಕ್ವಿಂಟಲ್ಗೆ ನಿಮ್ಮ ಭಾಷೆಯಲ್ಲಿ 15,000 15,000ರಿಂದ 16,000 ಬರ್ ಬ್ಯಾಗ್ ಪಾರ್ಚ್ಮೆಂಟಿಗೆ ಸಿಕ್ತು. ಸೊ ಎರಡೂ ಸೇರಿಸಿ ನೀವು ಎಕರೆಗೆ ಒಂದು ಎಲ್ಲಾ ಖರ್ಚು ವೆಚ್ಚಗಳನ್ನು ತೆಗೆದು 5 ಲಕ್ಷ ರೂಪಾಯಿ 5.5 ಲಕ್ಷ ದುಡಿದಿದ್ದೀರಿ. ಸೊ 40 ಈ ವರ್ಷನೂ ಅರೌಂಡ್ ನಮಗೆ ಸ್ವಲ್ಪ ಕಾಫಿ ಕಡಿಮೆ ಇದೆ. ಅಂದ್ರೆ ನಮ್ದು ಕಾಫಿ ಗಿಡ ಏಜ್ ಆಯ್ತು, 15-16ನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಏಜ್ ಆಗಿದೆ ನಮಗೆ. ಆದ್ರೂ ಸಹ ಈ ವರ್ಷ ಇದರಲ್ಲಿ ಒಂದು 24-25 ಲಕ್ಷ ನೆಟ್ ಪ್ರಾಫಿಟ್ ಇದೆ. ನೆಟ್ ಪ್ರಾಫಿಟ್ 6 ಎಕರೆಗೆ. ಹೌದು, ಅದೃಷ್ಟಿಯಿಂದ. ಸೊ ಹಾಗಾಗಿ ನೀವು ಸರಿಯಾಗಿ ಮಾಡಿದರೆ ಸಣ್ಣ ಇದನ್ನು ಭಾಳ ಚಂದ ಮೇಂಟೈನ್ ಮಾಡಬಹುದು. ಹೌದು, ಇದೇ ಲೆಕ್ಕ ನೀವು ಇಡೀ ಒಂದು 100 ಎಕರೆ ಮಾಡಿದರೆ ಮಾಡೋಕ್ಕಾಗಲ್ಲ, ಬರಲಿಕ್ಕಿಲ್ಲ, ಕಷ್ಟ ಆಗುತ್ತೆ. ಓಕೆ ಸರ್, ಈಗ ನಿರ್ದಿಷ್ಟವಾಗಿ ಕಾಫಿಯ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಬರೋಣ. ಯಾಕೆ ನೀವು ಗುಣಮಟ್ಟದ ಬಗ್ಗೆ ಭಾಳ ನಮಗೆ ವಾರ್ನಿಂಗ್ ಕೊಟ್ಟರೆ, ಇದರಲ್ಲಿ ನಾವು ಮೊದಲೇ ತಳಿ ನೋಡೋಣ. ನೀವು ಹೇಳಿದ್ರಿ ನಮ್ಮ ಒಳ್ಳೆಯ ತಳಿ ಇದನ್ನು ಚಂದ್ರಗಿರಿ ಕೊಟ್ಟರು ಅಂತ. ಸೊ ಈಗ ಈ ಚಂದ್ರಗಿರಿ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಯಾಕೆಂದರೆ ಇದು ನಾವು ಎಲ್ಲ ಭಾಗದಲ್ಲೂ ಚಂದ್ರಗಿರಿ ಹೆಸರನ್ನು ಕೇಳ್ತಾ ಇದ್ದೀವಿ. ಇವನ್ ಕಾಫಿ ಬೋರ್ಡ್ನವರು ಕೂಡ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇತ್ತೀಚೆಗೆ ಈ ತಳಿಗಳ ಬಗ್ಗೆ ಅಂತ ಅಂದರೆ, ಇದು ಪ್ರೂವ್ ಆಗಿರೋಂಥ ಚಂದ್ರಗಿರಿ ಅಂತ ಅಂದರೆ ಒಂದು ಅರೇಬಿಕಾ ನಶಿಸಿ ಹೋಗ್ತಾ ಇದ್ದಂಥ ಟೈಮಲ್ಲಿ ಈ ಒಂದು ಕಾಲದಲ್ಲಿ 795, ನಂಬರ್ 6, ನಂಬರ್ 9 ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಕೊಡ್ತಾಯಿತ್ತು. ಹವಾಮಾನದ ವೈಪರೀತ್ಯದಿಂದ ಅದು ಇದಕ್ಕೆ ಹೊಂದಾಣಿಕೆ ಆಗಲಿಲ್ಲ, ಕ್ಲೈಮೇಟಿಗೆ ಹೊಂದ್ಕೊಳ್ಳಿಲ್ಲ ಅದು. ಮತ್ತು ಆ ತಳಿ, ಆ ಗಿಡ ಏನು ಮೂಲ ತಳಿಯಿಂದ ಆ ಗಿಡದಂತ ತೆಗೆದು ನಾವು ಅದ್ರದ್ದು ಇದನ್ನ ಕ್ವಾಲಿಟಿ ಇದನ್ನು ಕಳ್ಕೊಂಡು, ಮತ್ತು ಬಹುಶಃ ಇದು ರೆಸ್ಟ್ ಭಾಳ ಇತ್ತು ಕಾಣಿಸ್ತದೆ. ಅದೇ ಆಮೇಲೆ ಎಲ್ಲ ಅದನ್ನ ಕಳ್ಕೊಂತು. ಅದರ ನಂತರ ನಮಗೆ ಆಶಾಕಿರಣವಾಗಿ ಬಂದಿದ್ದು ನಮಗೆ ಚಂದ್ರಗಿರಿ ಅನ್ನೋದು ಒಂದು ಅದ್ಭುತವಾದ ತಳಿ ಅಂತಾನೆ ನಾನು ಹೇಳ್ತೀನಿ. ಹೌದು, ಕಾಫಿ ಬೋರ್ಡಿಗೆ ಹತ್ಕೊಂತು ಈ ಮೂಲಕ ಕಾಫಿ ಬೋರ್ಡ್ ಅವ್ರಿಗೊಂದು ಧನ್ಯವಾದನು ತಿಳಿಸ್ತೀನಿ ನಾನು. ಅಂದ್ರೆ ಇತ್ತ ಒಂದು ಒಳ್ಳೆ ಗುಣಮಟ್ಟದ ಕಾಫಿ ಗಿಡ ತಳಿ ಕೊಟ್ಟಿರೋದಕ್ಕೋಸ್ಕರ. ಇದರ ವಿಶೇಷತೆ ಚಂದ್ರಗಿರಿ ಏನಂದ್ರೆ 3ನೇ ವರ್ಷಕ್ಕೆ ನಿಮಗೆ 1 ಟನ್ ಕಾಫಿ ಕೊಡುವಷ್ಟು ಶಕ್ತಿ ಇದೆ. ಎಕರೆಗೆ 1 ಟನ್, 3-4ನೇ ವರ್ಷಕ್ಕೆ 1 ಟನ್ ಕೊಡುವಂಥ ಶಕ್ತಿ ಇದೆ. ಪಾರ್ಚ್ಮೆಂಟು 2ನೇದು ನಿಮಗೆ ಹಳೆ ಗಿಡ, ಬೇರೆ ಗಿಡಗಳೆಲ್ಲ ನಿಮಗೆ 1 ಟನ್ ಕಾಫಿ ಕೊಡ್ತು ಅಂತ ಅಂದರೆ ಕೊಟ್ಟಿದ್ದಾವೆ, 1-1.25 ಟನ್ ಎಲ್ಲ ಕೊಟ್ಟರೆ 1 ವರ್ಷ 2 ವರ್ಷ ರೆಸ್ಟಿಗೆ ಹೋಗುತ್ತೆ. ಆ ಪೋಲೇಜ್ ಇಂಪ್ರೂವ್ ಆಗುತ್ತೆ. ಇದು ಹೆಂಗೆ ಅಂತ ಅಂದರೆ, ಒಂದ್ಸರಿ ನಿಮಗೆ ಇದು ಕೊಡ್ತು ಅಂದರೆ ಭಾಳ ಬೇಗ ಚೇತರಿಸ್ಕೊಳ್ಳುತ್ತೆ. ಭಾಳ ಬೇಗ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿದ್ರೆ ನಮಗೆ ವೇರಿಯೇಷನ್ ಇಲ್ಲ. ಹೌದು, ನಮಗೆ ಹೆಂಗೆ ಅಂತ ಅಂದರೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತಾ ಹೋಗ್ತು. 3 ಟನ್ 1 ಟನ್ ಕೊಯ್ದ್ವಿ ಎಕರೆಗೆ, ರೆಸ್ಟಿಗೆ ಹೋಗುತ್ತೆ ಅಂತ ನೋಡಿದೆ, ಹೋಗಲಿಲ್ಲ. 1.25 ಟನ್ ಆಯಿತು, 1.5 ಟನ್ ಆಯಿತು. 1.5 ಟನ್ ಆದಾಗ ಇದು ತುಂಬ ಕ್ರಾಪ್ ಇದ್ದಾಗ ನೆಕ್ಸ್ಟ್ ಎಲ್ಲಿ ಕ್ರಾಪ್ ಬರುತ್ತೆ ಅಂದರೆ 1.25 ಟನ್ನಿಗೆ ಹೋಯ್ತು, 2 ಟನ್ನಿಗೆ ಹೋಯ್ತು. ಹಾಗಾಗಿ ನಮಗೆ ಅಷ್ಟು ನೀವು ಗೊಬ್ಬರ ಕೊಟ್ಟು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. HF ಹಸು 20 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ನೀವು ಹಿಂಡಿ ಬೂಸ ಅಷ್ಟು ಕೊಡಬೇಕಾಗತ್ತೆ. ಸೆಕೆ ಆದ್ರೆ ಅದಕ್ಕೆ ಫ್ಯಾನ್ ಹಾಕಬೇಕು. ನೀವು ದೇಸಿ ತಳಿ ಹಂಗೆ ಒಂದೇ ಚೊಂಬು ಹಾಲು ಕೊಟ್ರೆ ಅವಾಗ ಏನು ಮಾಡೋದು ನಡೀತದೆ. ಸೊ ಇಲ್ಲಿ ನಾವು ಬರೇ ಪುಕ್ಕಟೆ ಇಳುವರಿ ಬರೋದಿಲ್ಲ. ಗಿಡ ನೆಟ್ಟ ತಕ್ಷಣ ಅಷ್ಟು ಬರಲ್ಲ. ಮತ್ತೆ ಮಾಯಾ ಮಂತ್ರ ಮಾಡಿ ಕೊಡಕ್ಕಾಗೋದಿಲ್ಲ. ಅದಕ್ಕೆ ಆಹಾರ, ನೀರು, ಗೊಬ್ಬರ ಎಲ್ಲಾನು ಮೇಂಟೈನ್ ಮಾಡಬೇಕು. ಶೇಡ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನಾವು 1 by 1 ಬರೋಣ. ಸೊ ಹಾಗಾದ್ರೆ ನಿಮ್ಮ ಈ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಥವಾ ನಿಮ್ಮ ಈ ಯಶಸ್ಸಿನ ಅಥವಾ ರೈತರ ಯಶಸ್ಸಿನ ಗುಟ್ಟು ಮೂಲ ಚಂದ್ರಗಿರಿ ತಳಿ ಅರೇಬಿಕಾದಲ್ಲಿ, ಅದು ಫಸ್ಟು. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರಿ, ಈಗ ನೀವು ತಳಿ ತಂದ್ರಿ ಎಲ್ಲ ಸರಿ, ಸ್ಪೇಸಿಂಗ್ ಏನು ಕೊಟ್ರಿ? ಅದರಲ್ಲಿ ಏನಾದ್ರು ನಿಮ್ಮದು ಬೆಸ್ಟ್ ಇದೆಯಾ, ರೆಕಮೆಂಡೇಶನ್ ಇದೆಯಾ? ಕಾಫಿ ಬೋರ್ಡು 5x5 ಹಾಕೊಳ್ಳೋದು, 5 ಅಡಿ 5 ಅಡಿ ಅಂತರದಲ್ಲಿ ಹಾಕೊಳ್ಳಿ ಅಂತ ಹೇಳಿದರೆ ಅದು R&D ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಪ್ರಯೋಗ ಮಾಡಿ ಅದು ಆಲ್ಮೋಸ್ಟ್ ಸರಿ ಇದೆ. ನಾನು ನಂದೇ ಆದ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು 6x4 ಮಾಡಿದ್ದೀನಿ ನಾನು. ಈಗ 5x5 ಅಂದರೆ 4 ಕಡೆ ದೊಡ್ಡ ಗಿಡ ಆದಾಗ ಸ್ವಲ್ಪ ಟಚ್ ಆಗುತ್ತೆ, ಗಾಳಿ ಬೆಳಕು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ನಾವು ದೂರ ನಟ್ಟಾಗ ನಮಗೆ ಗಿಡದ ಸಂಖ್ಯೆನೂ ಕಮ್ಮಿ ಆಗಬಾರ್ದು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಒಂದು ವರ್ಕಿಂಗ್ ರೋನ 6 ಅಡಿ ಮಾಡಿಕೊಂಡು ರನ್ನಿಂಗ್ ಲೈನನ್ನು 4 ಫೀಟ್ ಮಾಡಿ 6x4 ಅಂದಾಗ ಇನ್ನೊಂದು 80 ಗಿಡನೂ ಎಕರೆಗೆ ಜಾಸ್ತಿ ಕೂತ್ಕೊಳ್ಳುತ್ತೆ. ಒಂದ್ ಕಡೆ ಗಾಳಿ ಬೆಳಕನ್ನು ಸಿಗುತ್ತೆ. 1800 ಚಿಲ್ಲರೆ ಗಿಡ 1800 ಗಿಡ ಸಿಗುತ್ತೆ. ಮಧ್ಯದ ವರ್ಷ ನಿಮ್ಗೆ ಸಿಲ್ವರ್ ಹೋಗಿದ್ದಕ್ಕೆ ಅಥವಾ ಬೇರೆ ಕಾಡ್ಮರ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಹೌದೌದು. ಇಲ್ಲ ನಾವು ಸಿಲ್ವರ್ದು ಲೈನ್ಗೆ ಅದ್ರ ನಾವು ಇನ್ ಬಿಟ್ವೀನ್ ಹಾಕಿದೀವಿ. ಅದೇನು ನಾವು ಆ ಗಿಡದ ಜಾಗಕ್ಕೆ ನಾವು ಸಿಲ್ವರ್ ಮರ ನೆಟ್ಟಿಲ್ಲ. 1800 ಗಿಡನೇ ಇದೆ ನಮ್ದು. ಬೇರೆ ಬ್ಲಾಕಲ್ಲೆಲ್ಲ ಎಕರೆಗೆ 1800 ಗಿಡ ಇದೆ. ಓಕೆ. ಇಲ್ಲಿ ಒಂದೇ ಡಿಫ್ರೆನ್ಸ್ ಅಂದರೆ ಅದಷ್ಟು ಸ್ಕಲ್ಟಿಂಗ್ ಮಾಡಿದಂಗೆ ನಿಮಗೆ ಕಾಳುಮೆಣಸು ಅದೊಂದು ನೀವು 6 ಅಡಿ ಬಿಡ್ತೀರಾ ಕಾಫಿ ಗಿಡ? ಆಲ್ಮೋಸ್ಟ್ ಬೈ 6, 7, 8 ಅಡಿವರೆಗೂ ಬಿಟ್ಟಿದ್ದೀವಿ ಸರ್ ನಾವು. ಅಷ್ಟರವರೆಗೆ ಕಾಳುಮೆಣಸು ಸ್ವಲ್ಪ ಕಡಿಮೆ ಆಗುತ್ತೆ. ಹೌದೌದು, ಅದಿಷ್ಟು ಇದಾಗುತ್ತೆ. ಅದು ನೀವು ಕಾಂಪ್ರಮೈಸ್, ಕಾಳುಮೆಣಸಿಗೆ ಅಂದ್ರೆ ಮೇಲಿನ ಜಾಗ. ಹೌದೌದು, ನೀನು ಅಲ್ಲಿ ನೋಡ್ಕೊ, ನೀನು ಇಲ್ಲಿ ನೋಡ್ಕೊ ಅಂತ ಬಿಟ್ಟಿದ್ರಿ. ಹೌದು. ಓಕೆ, ಇದು ನೀವು ಸ್ಪೇಸಿಂಗ್ ಹೇಳಿದ್ರಿ. ಇನ್ನು ಪ್ಲಾಂಟಿಂಗ್ನಲ್ಲಿ ಏನಾದರೂ ನೀವು ಗಮನಿಸಬೇಕಾದ ಅಂಶ ಏನಿದೆಯಾ? ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಾವು ಹೆಡ್ಡಲ್ಲಿ ಹೋದಾಗ ಈ ಇದನ್ನ ಚಂದ್ರಗಿರಿಯನ್ನು ಮೊದಲನೇದು ಸರ್ ಒಳ್ಳೆ ಗುಣಮಟ್ಟದ ಗಿಡ ಆಯ್ಕೆ ಮಾಡಬೇಕು. ಓಕೆ, ಬೀಜದ ಗಿಡನೇ, ಬೇರೆ ದಾರಿ ಇಲ್ಲ, ಬೀಜದ ಗಿಡ ಇಲ್ಲ. ಮಾಡ್ಬೋದು, ಕ್ಲೋನಲ್ಲಿ ಮಾಡ್ಬೋದು, ಬಟ್ ಏನು ಅವಶ್ಯಕತೆ ಇಲ್ಲ. ಅದು ಇದು ಸೀಡ್ಸ್ ಇಂದಾನೇ ಮಾಡೋದು ಸೂಕ್ತ. ಅದು ಮತ್ತೆ ಒಳ್ಳೆ ಗಿಡದಲ್ಲಿ ನಾವು ಸೆಲೆಕ್ಟ್ ಮಾಡಿ ಮತ್ತೆ ನರ್ಸರಿನೇ ನಾವು ತುಂಬ ಜೋಪಾನವಾಗಿ ತುಂಬ ಚೆನ್ನಾಗಿ ಸದೃಢವಾಗಿ ಗಿಡನ ಬೆಳೆಸಿ ಆರೋಗ್ಯವಾಗಿ ಅದನ್ನ ಕರೆಕ್ಟ್ ಟೈಮಲ್ಲಿ ನಾವು ಫೀಲ್ಡಿಗೆ ಹಾಕಿ ಅಲ್ಲಿಂದ ನಾವು ಪೋಷಣೆ ಮಾಡ್ತಾ ಹೋಗಬೇಕು. ಅದಕ್ಕೆ ನೀರು. ನೀವು ಗುಂಡಿ ನಾಟಿ ಮಾಡುವಾಗ ಏನಾದ್ರು ಪ್ರಿಕಾಷನ್ ತಗೊಂಡಿದ್ದೀರಾ? ಇಲ್ಲ, ಏನು ಅವಶ್ಯಕತೆ ಇಲ್ಲ ಸರ್. ಭಾಳ ದೊಡ್ಡದು ವಿಶೇಷವಾಗಿ ಏನಿಲ್ಲ. ಒಂದು 9 ಇಂಚು ಡಯ ಅಥವಾ 8-9 ಇಂಚು ಡಯದ್ದು ಒಂದು 15 ಇಂಚಸ್ 1.5 ಫೀಟು ಡೆಪ್ತ್ ತೆಗೆದು ನೀವು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಂದ್ರೆ ಸಣ್ಣ ಜಾಗದವರು ಅದಕ್ಕೆಲ್ಲ ಕಾಂಪೋಸ್ಟ್ ಎಲ್ಲ ತುಂಬಿ ಗಿಡ ನೆಟ್ರೆ, ಭೂಮಿ ಫರ್ಟೈಲ್ ಇಲ್ಲ ಅಂತ ಅಂದರೆ ಅದನ್ನೆಲ್ಲ ನೆಟ್ರೆ ಇನ್ನೂ ಜೋರಾಗಿ ಬೆಳಿಬೋದು. ಇಲ್ಲಾಂದ್ರೆ ಹಾಗೇನೂ ಮಾಡ್ಬೋದು. ಹಾಗೇನು ಮಾಡ್ಬೋದು. ಮತ್ತು ಅದಕ್ಕೆ ತುಂಬ ಎವ್ರಿ ಗಿಡ ನೆಟ್ಟಾಗಿಂದ ಸರ್ ಮಲ್ಚಿಂಗ್ ಮಾಡಬೇಕು, ಅದನ್ನು ಮಣ್ಣನ್ನು ಪುಡಿ ಮಾಡಿ ಕೊಡಬೇಕು ರೂಟು ಡೆವಲಪ್ ಆಗೋದಕ್ಕೆ. ಮತ್ತು ಬೇಸಿಗೆನಲ್ಲಿ ಸಣ್ಣ ಗಿಡದಲ್ಲಿ ಅದು ನೆರಳನ್ನು ಮಾಡಿಕೊಡ್ಬೇಕು. ಅಂದರೆ ಗೂಡು ಕಟ್ಟುವಂಥದ್ದು, ಗೂಡು ಕಟ್ಟೋದು ಇದರಲ್ಲಿ ನೀವು ತೆಂಗಿನ ತರಕಾರಿಯಲ್ಲಿ ಮಾಡ್ತೀವಿ. ಇಲ್ಲ, ಚೀಲ ನಾವು ಬಳಸಲ್ಲ. ಇದು ಹಲಸಿನ, ಇದು ಮಾವಿನ ರೆಕ್ಕೆಗಳನ್ನ ಅದನ್ನ ಕಟ್ತೀವಿ. ಮತ್ತೆ ತೆಂಗಿನ ಮರದ ತಟ್ಟಿ ಬರುತ್ತೆ, ಆ ತಟ್ಟಿನ ತಗೊಬಂದು 1 ವರ್ಷ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟು ನೆರಳಿದ್ರು ಕೂಡ ಮಾಡಬೇಕಾಗುತ್ತೆ. ಅಲ್ಲ, ಹೊಸ ತೋಟ ಮಾಡುವಾಗ ಅಷ್ಟು ನೆರಳಿರಲ್ಲ, ಬಟ್ ಆ ಸಣ್ಣ ಗಿಡಕ್ಕೆ ಆ ಬಿಸಿಲಿನ ತಾಪನ ತಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. 1 ವರ್ಷ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಮಕ್ಕಳ ತರ ಸಾಕ್ಬೇಕು. ಇದ್ರ ಒಂದು ಹಿಂದೆ ಹೋಗ್ಬೇಕಂದ್ರೆ, ಈಗ ನೀವು ಹೊಸದಾಗಿ ಬರೀ ಖಾಲಿ ಬೈಲಲ್ಲಿ ಮಾಡೋದಾದ್ರೆ ನೀವು ನೆರಳಿಗೆ ಕಾಡು ಮರಗಳನ್ನ ಇದ್ದಿದ್ದು ಉಳಿಸ್ಕೋತೀರಿ. ಆಮೇಲೆ ಟೆಂಪರರಿ ಶೇಡ್ ಹಾಲ್ವಾಣದಂತದ್ದು ಹಾಕ್ತೀರಿ, ಆಮೇಲೆ ಸಿಲ್ವರ್ ಓಕ್ ಹಾಕ್ತೀರಿ. ಇದೆಲ್ಲನೂ ಒಂದು ಕಾಂಬಿನೇಷನ್ ತರ್ತೀರಿ. ಹೌದು. ಅದು ಈಗ ಹೊಸ ಖಾಲಿ ಜಾಗದಲ್ಲಿ ತಗೊಂಡಾಗ ಅಲ್ಲಿಂದ ಅದೇ ವರ್ಷನೇ ನೀವು ಕಾಫಿಯನ್ನು ನೆಡ್ಬೋದು ಅಥವಾ ಗ್ಯಾಪ್ ತಗೋಬೇಕಾ? ಇಲ್ಲ, ನೆರಳಿದೆ ಅಂತಂದ್ರೆ ಅದೇ ವರ್ಷ. ಮತ್ತೆ ನೀರಿನ ಪರ್ಮನೆಂಟ್ ಸಿಸ್ಟಮ್ ಮಾಡ್ಕೋಬೇಕು. ನೀರಿನ ವ್ಯವಸ್ಥೆ ಇದ್ರೆ ನೀವು ಸೇಮ್ ಏರಿಯಾ ನೆಡ್ಬೋದು. ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಸ್ವಲ್ಪ ನೆರಳು ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ನಾವು ಗಿಡ ನಾಟಿ ಮಾಡಕ್ ಹೋಗ್ಬೇಕು. ನೀರಾವರಿನೇ ಅಂತ ಇಟ್ಕೊಳ್ಳಿ. ಸೊ ಅಷ್ಟೆಲ್ಲ ಒಂದ್ ಮಟ್ಟಕ್ಕೆ ಮಾಡಿದ್ರು ಅದಕ್ಕೆ ಗೂಡು ಕಟ್ಟೋದು ಮಾಡಬೇಕು. ಚಿಕ್ಕ ಗಿಡಕ್ಕೆ 1 ವರ್ಷ ಬೇಕು. ಓಕೆ, ಇದು ನಾಟಿ ಆಯಿತು. ಇನ್ನು ನೀವು ಈಗ ಗೊಬ್ಬರದ ವಿಷಯದಲ್ಲಿ ಬಂದರೆ ಏನು ಆಮೇಲೆ ಹೌದು, ಅದಕ್ಕಿಂತ ಮೊದಲೇ ಇದು ಬಂದುಬಿಡ್ತೀನಿ. ಕಳೆ ನಿಯಂತ್ರಣಕ್ಕೆ
ನೀವು ಇತರಿಗೆ ಗ್ಲೈಫೋಸೇಟಿಂದ ಉದಾಹರಣೆ ಹೇಳಿದ್ರಿ. ಹಾಗಾಗಿ ನೀವು ಕಳೆ ನಿಯಂತ್ರಣದಲ್ಲಿ ಏನು ಕಾಳಜಿ ತಗೋಬೇಕು? ಅದು ಗಿಡ ನೆಟ್ಟಾಗೂ ಆಯ್ತು, ಮುಂದೂ ಆಯ್ತು. ಕಳೆ ನಿಯಂತ್ರಣ 2-3 ವರ್ಷ ತುಂಬಾ ದೊಡ್ಡ ಚಾಲೆಂಜಿಂಗ್. ಅದು ಬಯಲಿರುತ್ತೆ, ತುಂಬಾ ಕಳೆ ಬರುತ್ತೆ. ತೋಟ ಕೂಡಿದ್ಮೇಲೆ ಕಳೆ ಬರಲ್ಲ ನಮಗೆ, ಸಣ್ಣದಾಗಿ ಬರುತ್ತೆ. ಬಟ್ ನಾವು ಹೊಸ ತೋಟ ಮಾಡುವಾಗ ತುಂಬಾ ಕಠಿಣ ಅಂತ ಅಂದ್ರೆ ನಮಗೆ ಈ ಹುಲ್ಲು ಬೆಳೆದ್ಬಿಡುತ್ತೆ. ಹಳ್ಳ ಅನ್ನೋದಕ್ಕಿಂತ ಇದು ನಮಗೆ ಹುಲ್ಲು ಸಿಕ್ಕಾಬಟ್ಟೆ ಬರುತ್ತೆ. ಅದನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಅದಕ್ಕೆ ನಾವೇನ್ ಮಾಡ್ತೀವಿ, ಕಳೆನಾಶಕ ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡಬಾರ್ದು. ಮಣ್ಣಿನ ಗುಣಮಟ್ಟ ಹಾಳಾಗ್ತಾ ಹೋಗುತ್ತೆ, ಅದೆಲ್ಲರಿಗೂ ಇತ್ತೀಚೆಗೆ ಗೊತ್ತಾಗಿದೆ. ಬಟ್ ಹಿಂದೆನೂ ನಾವು ಮಾಡಿಲ್ಲ. ನಾವೇನ್ ಮಾಡ್ತೀವಿ, ಹಿಂದೆಯಿಂದ ಕೈ ಹಳ ಮಾಡ್ತಾ ಇದ್ವಿ, ದೆಬ್ಬೆನಲ್ಲಿ ಹೊಡಿತಾ ಇದ್ರು. ಅದಾದ್ಮೇಲೆ ಲೇಬರ್ದು ಸ್ವಲ್ಪ ಶಾರ್ಟೇಜ್ ಅಂತ ಆದಾಗ, ಅಂದ್ರೆ ಸ್ವಲ್ಪ ಕಡಿಮೆ ಇತ್ತು, ಅಷ್ಟು ಗಿಡ ಹೊಡಿತಾ ಇರಲಿಲ್ಲ. ಕಡಿಮೆ ಗಿಡ ಹೊಡೆಯೋರು ಅದು ನಮಗೆ ವರ್ಕೌಟ್ ಆಗ್ತಿರಲಿಲ್ಲ. ಅದರ ನಂತರ ನಮಗೆ ಬ್ರಷ್ ಕಟ್ಟರ್ ಬಂತು. ಮೆಷಿನ್ ವೀಡಿಂಗ್ ಅದು ತುಂಬಾ, ಈಗಲೂ ನಮಗೆ ಅದು ತುಂಬಾನೇ ಸಹಕಾರಿಯಾಗಿದೆ. ಅದರಲ್ಲಿ ಹೊಡೆಯೋದು ಬಹಳ ಸೂಕ್ತ, ಎಲ್ಲಾ ದೃಷ್ಟಿಯಿಂದ ಒಳ್ಳೆಯದು. ಎಲ್ಲ ದೃಷ್ಟಿಯಿಂದ ಎಲ್ಲ ಪುಡಿಯಾಗಿ ಭೂಮಿಗೆ ಸೇರುತ್ತೆ. ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಆಗುತ್ತೆ. ಒಂದು ವರ್ಷಕ್ಕೆ 2-3 ಸರಿ ಬೇಕಾಗ್ಬೋದು. ಅದು 3 ಸರಿ 4 ಸರಿ ಬೇಕಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೆ ಒಳ್ಳೆ ಗುಣಮಟ್ಟದ ಕಾಫಿ ಬೇಕು ಅಂದ್ರೆ ನೀವು ಕಳೆನಾಶಕವನ್ನು ಬಳಸಬೇಡಿ. ಅಪಾಯಕಾರಿ ಔಷಧಿಗಳು ಯಾವುದೂ ತರಬಾರ್ದು, ಬ್ಯಾನ್ ಕೆಮಿಕಲ್ ಯೂಸ್ ಮಾಡಬಾರ್ದು. ಮತ್ತು ಕೆಲವೊಮ್ಮೆ ಇದು ಬ್ಯಾಂಡ್ ಅಲ್ಲ ಅಂತ ಆದ್ರೂ ಅದು ಒಳಗೆ ಹೋಗುತ್ತೆ, ಅದು ನಿಮ್ಮ ಗುಣಮಟ್ಟ ಹಾಳಾಗುತ್ತೆ. ಅದಕ್ಕೆಲ್ಲ ಅವರು ಇಂಥವಾಗ ಹೊಡೀರಿ ಹೇಳಿರ್ತಾರೆ, ನಾವು ಅದನ್ನು ಫಾಲೋ ಮಾಡೋದಿಲ್ಲ, ನಮಗೆ ಗೊತ್ತಿಲ್ಲ. ಹಾಗಾಗಿ ಅದ್ರ ಬದಲಿಗೆ ಕಳೆನಾಶಕನೇ ತರಬೇಡಿ. ಏನಕ್ಕೆ ಹಲವಾರು ಸಮಸ್ಯೆಗಳಿದೆ. ಮತ್ತು ಸರ್, ಗ್ರೌಂಡ್ ಕವರ್ ಇದ್ದರೆ ಅದರದ್ದೇ ಆದ ಅನುಕೂಲಗಳು ಇನ್ನೂ ಭಾಳ ಇದೆ, ಭಾಳ ಮಾತ್ರ. ಸರ್, ಈಗ ನಾವು ಇನ್ನೊಂದು ವಿಷಯಕ್ಕೆ ಬರೋಣ. ನೀರಾವರಿ ಮ್ಯಾನೇಜ್ಮೆಂಟ್ ಹೇಗೆ ಇದರಲ್ಲಿ ನೀವು? ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಒಣಭೂಮಿ ಬೆಳೆ, ಇದು ಯಾರು ನೀರು ಮಾಡ್ತಿರ್ಲಿಲ್ಲ ಒಂದು ಕಾಲದಲ್ಲಿ. ಈಗ ನೀವು ಇದೆಲ್ಲ ಒಳ್ಳೇದು ಬರಬೇಕು ಅಂದರೆ ಇದು ಸುಮ್ಮನೆ ಬರೋದಿಲ್ಲ, ಎಲ್ಲದನ್ನೂ ಮಾಡಿದಾಗ ಬರುತ್ತೆ. ನೀರಾವರಿ ಹೇಗೆ? ಬಹಳ ಮುಖ್ಯ ಪಾತ್ರ ವಹಿಸದೆ ಕಾಫಿನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೀರಿನ ಮಹತ್ವ ಬೇಕೇ ಬೇಕು. ನೀವು ವಿತೌಟ್ ಇರಿಗೇಷನ್ ಅಂದರೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋದ್ರಲ್ಲಿ ನೀವು ಲಾಭದಾಯಕವಾಗಿ ಕಾಫಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ 1 ವರ್ಷ 3 ವರ್ಷಕ್ಕೊಂದ್ಸರಿ ನಮಗೆ ಕಾಫಿ ಬಂದ್ಬಿಡ್ಬೋದು ಒಳ್ಳೇದು ನ್ಯಾಚುರಲ್ ಆಗಿ. ಬಟ್ ನಾವು ಕಾಫಿ ಬಂದಾಗಲೂ ಅದೇ ಪ್ರಾಕ್ಟೀಸ್ ಮಾಡಬೇಕು, ಬರದೇ ಇದ್ದಾಗಲೂ ಪ್ರಾಕ್ಟೀಸ್ ಮಾಡಬೇಕು. ಆ ಖರ್ಚು ನಮಗೆ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ಇನ್ಕಮ್ ಅದೇ ಥರ ಬರ್ತಾ ಇರಬೇಕು ನಮಗೆ, ಕೂಡಿ ಬರುತ್ತೆ. ಹೌದು. ಹಾಗಾಗಿ ನಮಗೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಪರ್ಮನೆಂಟ್ ಜೆಟ್ ಸಿಸ್ಟಮ್ ಮಾಡ್ಕೊಂಡಿದೀವಿ. ಅಂಡರ್ ಗ್ರೌಂಡ್ ಪೈಪ್ ಲೈನ್ ಮಾಡ್ಕೊಂಡ್ಬಿಟ್ಟು ನಾವು ಈಸಿಯಾಗಿ, ಹೆಂಗೆ ಅಂತ ಅಂದ್ರೆ ಮುಂಚೆಗೆಲ್ಲ ಪೈಪ್ ಎಲ್ಲ ಹೊತ್ಕೊಂಡು ಹೋಗಿ ಜೋಡಿಸಿ ಎಲ್ಲ ಇದು ಮಾಡ್ತಾ ಇದ್ವಿ. ಇವಾಗ ಅದು 2-3 ಕಾರಣದಿಂದ ಅದು ಆಗ್ತಾ ಇಲ್ಲ. ಲೇಬರ್ ಇಲ್ಲ, ಬರ್ತಾ ಇಲ್ಲ. ನೈಟ್ ಕೆಲಸ ಮಾಡ್ಬೇಕದು, ನೀರೆಲ್ಲ ಹೊಡಿಬೇಕು ಅಂತ ಇಂತಿಷ್ಟು ಟೈಮಲ್ಲಿ ಹೊಡೆದು ಮುಗಿಸ್ಬೇಕು ಅಂತ ಇರುತ್ತೆ. ಮತ್ತೆ ಎರಡನೇದು ಪೈಪ್ ಜೋಡ್ಸಕ್ಕೆ ಲೇಬರ್ ಸಿಗಲ್ಲ. ಮತ್ತೆ ಈಗ ನಮಗೆ ಪ್ರಾಣಿಗಳದ್ದು ಉಪಟಳ ಜಾಸ್ತಿ ಇದೆ. ರಾತ್ರಿ ಟೈಮ್ ನಾವೇ ತೋಟದ ಆಚೆ ಬರಕ್ಕೆ ಹೆದರ್ತೀವಿ, ಒಳಗಡೆ ಹೋಗಕ್ಕೆ ಹೆದರ್ತೀವಿ. ಹಾಗಾಗಿ ಅವ್ರನ್ನೂ ಕರೆಯೋಕ್ಕಾಗಲ್ಲ, ನಾವು ಹೋಗಕ್ಕಾಗಲ್ಲ. ಅದಕ್ಕೇನು ಮಾಡಿದೀವಿ ನಾವು, ಪರ್ಮನೆಂಟ್ ನಾವು ಜೆಟ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಅಂಡರ್ ಗ್ರೌಂಡ್ ಪೈಪ್ ಲೈನ್ ಹಾಕಿ ಜಸ್ಟ್ ಸ್ವಿಚ್ ಹಾಕೋದು, ನೀರು ಹೊಡೆಯೋದು ಅಂತ ಅಂದರೆ, ನಾವು ನೀರು ಸ್ಪ್ರಿಂಕ್ಲರ್ ಮಾಡೋದು ಅಂದರೆ ಜಸ್ಟ್ ಇದು ಒಂದು ಸ್ವಿಚ್ ಹಾಕಿ ವಾಲ್ ಬಿಡೋದು ಅಷ್ಟೇ. ಸಿಸ್ಟಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅದಕ್ಕೂ ನೀವು ಇರಿಗೇಷನ್ ಆಟೋಮೇಷನ್ ಕೆರೆ ಮಾಡ್ಕೊಂಡಿದ್ದೀವಿ ನಾವು. ಇರಿಗೇಷನ್ ಆಟೋಮೇಷನ್ ಮಾಡಬಹುದು. ಮಾಡಿದ್ದೀವಿ ಮೊಬೈಲಲ್ಲೇ ಆಫ್ ಮಾಡಿ ಅದು ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಈಗ ಗಿಡದಕ್ಕಿಂತ ಮೇಲೆ ಎತ್ತರದಲ್ಲಿ ಜೆಟ್ ಹೊಡಿತೀರಿ. ಇದು ಒಂದು ಎಕರೆಗೆ ಎಷ್ಟು ಜೆಟ್ ಕೂರುತ್ತೆ ಸಾಮಾನ್ಯ? ಎಕರೆಗೆ ನಾವು ಮಾಡಿರೋದು 40x40 ಮಾಡಿದ್ದೀವಿ. ಎಕರೆಗೆ ಒಂದು 32ರಿಂದ 33 ಜೆಟ್ಟು ಎಕರೆಗೆ ಹಿಡಿತೀವಿ. ನೀವು ನಿಮ್ಮ ನೀರಿನ ಪಂಪ್ ಸೆಟ್ಟಿನ HP ಅನುಗುಣವಾಗಿ ಅದನ್ನ ವಾಲ್ಗಳು ಓಪನ್ ಮಾಡ್ತೀವಿ, ವಾಲ್ಗಳನ್ನ ಡಿವೈಡ್ ಮಾಡಿ ಮಾಡ್ತೀರಿ. ಹೌದು. ಇದನ್ನ ಈ ನೀರನ್ನ ಯಾವುದು, ಅದಕ್ಕಿಂತ ಮೊದಲು ನೀರಿನ ಮೂಲ ಏನು ನಿಮ್ದು? ಓಪನ್ ಕೆರೆನೂ ಇದೆ, ಬೋರ್ವೆಲ್ ಇದೆ ಸರ್. ಮೇಜರ್ ಒಂದು 2 ಕೆರೆ, ದೊಡ್ಡ ಕೆರೆ ಇದೆ, ಓಪನ್ ಟ್ಯಾಂಕ್ ಇದೆ. ಸೊ ನೀರಿನ ಗುಣಮಟ್ಟ ಚೆನ್ನಾಗಿ ನ್ಯಾಚುರಲ್ ಆಗಿ ಅದು ಶೇಖರಣೆ ಆಗುತ್ತೆ, ಅದು ಉಪಯೋಗಿಸ್ತೀವಿ. ನೀರನ್ನ ಯಾವ್ಯಾವಾಗ ಕೊಡ್ತೀರಿ? ಮೇಯ್ನ್ ನಮಗೆ ಇದು ಬ್ಲಾಸಮಿಗೆ ಭಾಳ ಇಂಪಾರ್ಟೆಂಟ್ ಸರ್. ಬ್ಲಾಸಮಿಗೆ ನಾವು ಮಳೆ ಮುಗಿದ ಮೇಲಿಂದ ಬರೋಣ ಸರ್. ಈಗ ನನಗೆ ಈ ವರ್ಷದ್ದು ನೀವು ಹೋದ ವರ್ಷದ ಬಿಟ್ಬಿಡಿ, ಅದು ಯಾವಾಗೂ ಮಳೆ ಹೋಯ್ತಿದೆ. ಅಕ್ಟೋಬರ್ ತಿಂಗಳಲ್ಲಿ ಮಳೆ ನಂದು ನಿಂತೋಯ್ತು. ಅಲ್ಲಿಂದ ಮುಂದೆ ನಾವು ನೀರಾವರಿ ಯಾವಾಗ ಶುರು ಮಾಡೋಣ? ನಿಮಗೆ ಆ್ಯಕ್ಚುಲಾಗಿ 90% ಜನ ಅದು ನಿಂತಾದ್ಮೇಲೆ ಹೂ ಮಾಡೋದಕ್ಕೆ ನೀರು ಕೊಡೋದು ಫೆಬ್ರವರಿ ಎಂಡ್, ಜನವರಿ, ಮಾರ್ಚ್ ಫಸ್ಟ್ ವೀಕ್, ಫೆಬ್ರವರಿ ಎಂಡಲ್ಲಿ ಮಾಡ್ತಾರೆ. ಯಾಕೆ ನೀವು ನವಂಬರ್ ಡಿಸೆಂಬರ್ದಲ್ಲಿ ಕೊಯ್ಲು ಮಾಡ್ತೀರಿ, ಆ ಟೈಮಲ್ಲಿ ನೀರು ಕೊಡಲ್ಲ. ಬಟ್ ಅದರಲ್ಲಿ ನಾನು ಹೇಳ್ತೀನಿ 90% ಜನ ನಿಮಗೆ ಮಳೆ ನಿಂತ ಮೇಲೆ ನೀರು ಸ್ಟಾರ್ಟ್ ಮಾಡೋದು ಬ್ಲಾಸಮ್ಗೆನೆ, ಫೆಬ್ರವರಿ ಮಾರ್ಚ್. ಬಟ್ ನನ್ನ ಪ್ರಾಕ್ಟೀಸ್ ಏನಿದೆ ಅಂತ ಅಂದರೆ, ನಾವು ನವಂಬರಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಒಂದು ವಿಂಟರ್ ಇರಿಗೇಷನ್ ಅಂತ ಕೊಡ್ತೀವಿ. ಡ್ರೈ ಆಗಿರುತ್ತೆ, ಅದು ಬಹಳ ಸಹಕಾರಿಯಾಗುತ್ತೆ ನಮಗೆ. ಹಂತದಲ್ಲಿರುತ್ತೆ, ಒಂದು ರೌಂಡ್ ಕೊಯ್ದಿರ್ತೀವಿ, ಕೊಯ್ಯಕ್ಕೆ ಶುರು ಮಾಡಿರಲ್ಲ, ಅಥವಾ ಒಂದು ರೌಂಡ್ ಕೊಯ್ದಿರ್ತೀವಿ, ಆವಾಗ ವಿಂಟರ್ ಇರಿಗೇಷನ್ ಅಂತ ಕೊಡ್ತೀವಿ. ಅದು 2 ಉದ್ದೇಶ. ಒಂದು ಫುಲ್ ಒಂದೇ ಸರಿ ಡ್ರೈ ಆಗಿರುತ್ತೆ, ಇನ್ನು ಲಾಂಗ್ ಆಗುತ್ತೆ, ಗಿಡ ಸಫರ್ ಆಗುತ್ತೆ ಅಂತ ಒಂದು ನೀರು ಕೊಡ್ತೀವಿ. ಮುಖ್ಯವಾಗಿ ಉದ್ದೇಶ
ಸ್ಟ್ರೆಸ್ಸನ್ನು ಪೋಸ್ಟ್ಪೋನ್ ಮಾಡೋ ಅಂಥದ್ದು. ಓಕೆ. ಬೇಗ ಈಗ ವಾತಾವರಣ ತುಂಬ ಏರ್ಪೇರ್ ಆಗಿರೋದ್ರಿಂದ ನಮಗೆ ಮಾರ್ಚಲ್ಲಿ ಹೂವಾಗೋದು. ಈಗ ನಾವು ವಿಂಟರ್ ಇರಿಗೇಷನ್ ಕೊಟ್ಟಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಇದು ಬೇಗ ಸ್ಟ್ರೆಸ್ ಆಗುತ್ತೆ. ಈಗ ಡಿಸೆಂಬರ್ ಎಂಡಿಗೆ ಮಳೆ ಬಂತು ಅಂತ ಇಟ್ಕೊಳ್ಳಿ. ಡಿಸೆಂಬರ್ ಎಂಡಿಗೆ ಮಳೆ ಬಂದಾಗ ನಮಗೆ ಅದು ಕಂಪ್ಲೀಟ್ ರೆಡಿ ಆಗಿಲ್ಲ ಅದು ಹೂ ಕೊಡೋದಕ್ಕೆ. ಒಂದು 30% 40% ಹೂ ಆಗ್ಬಿಡುತ್ತೆ. ಇನ್ನು ಹೂ ಆಗೋದು ಮತ್ತೆ ಮಾರ್ಚಿಗೆ. ಕ್ರಾಪ್ ಫೇಲ್ ಆಗುತ್ತೆ, ನಮಗೆ ಮ್ಯಾಚ್ ಆಗಲ್ಲ. ನಾವು ಅದೇ ವಿಂಟರ್ ಇರಿಗೇಷನ್ ಕೊಟ್ಟರೆ ಗಿಡಕ್ಕೊಂದು ಸಪೋರ್ಟ್ ಆಗುತ್ತೆ, ಆಮೇಲೆ ಉಳಿದಿರೋಂಥ ನ್ಯೂಟ್ರಿಷನ್ ಹೀರ್ಕೊಂಡು ಸದೃಢವಾಗಿರುತ್ತೆ. ಇದು ಸ್ಟ್ರೆಸ್ ಪೋಸ್ಟ್ಪೋನ್ ಆಗುತ್ತೆ. ಅವಾಗ ನಮಗೆ ಕರೆಕ್ಟಾಗಿ ನಮಗೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಹೂ ಆಗೋದಕ್ಕೆ ಅನುಕೂಲ ಆಗುತ್ತೆ. ನವೆಂಬರ್ದಲ್ಲಿ ಒಂದು ಇರಿಗೇಷನ್ ಕೊಡ್ತೀರಿ, ತುಂಬಾ ಇಂಪಾರ್ಟೆಂಟ್ ಅದು ನಮ್ಮ ಸಕ್ಸಸ್ಸಿಗೆ. ಅದು ಒಂದು ಒಳಂತರಂಗ. ನವೆಂಬರ್ದಲ್ಲಿ ಒಂದು ವಿಂಟರ್ ಇರಿಗೇಷನ್ ಕೊಟ್ಮೇಲೆ ನೆಕ್ಸ್ಟ್ ಯಾವ ಕೊಡ್ತೀರಿ? ನೆಕ್ಸ್ಟ್ ಇನ್ನು ನಾವು ಬ್ಲಾಸಮಿಗೆ ಕೊಡೋದು ಫೆಬ್ರವರಿ 2ನೇ ವಾರ, ಫೆಬ್ರವರಿ 20-25ಕ್ಕೆ ನಮ್ಮದು ಇಡೀ ಎಲ್ಲ ರೋಬಸ್ಟಾ, ಅರೇಬಿಕಾ ಎಲ್ಲಕ್ಕೂ ಒಂದೇ ದಿವಸ ಇರಿಗೇಷನ್ ಸ್ಟಾರ್ಟ್ ಆಗಿದೆ. ಇದು ಏನು ಬೇಡದೇ ಇರೋಂಥ ಗಿಡಗಳ ಕಸಿ ಹ್ಯಾಂಡ್ಲಿಂಗ್ ಅದನ್ನ ಪ್ರೂನಿಂಗ್ ಮಾಡಿಕೊಂಡು ಆಮೇಲೆ ನಾವು ಇರಿಗೇಷನ್ ಕೊಡ್ತೀರಿ. ಅದು ಸಾಮಾನ್ಯವಾಗಿ ಮಾರ್ಚ್ ಫೆಬ್ರವರಿ ಎಂಡ್ ನಾವು ಕೊಡೋದು ಫೆಬ್ರವರಿ 20-25ರಿಂದ ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ 5ನೇ ತಾರೀಕು ಒಳಗಡೆ ನಮ್ದು ಕಂಪ್ಲೀಟ್ ಇರಿಗೇಷನ್ ಫಸ್ಟ್ ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ. ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅವಾಗ ಎಕ್ಕದು ಒಂದೇ ಸರಿ ಹೂವಾಗ್ಬಿಡುತ್ತೆ. ಹೌದೌದು, ಎಲ್ಲ ಇಡೀ ತೋಟ ಹೂವಾಗುತ್ತೆ. ಆಮೇಲೆ ನೆಕ್ಸ್ಟ್ ಬ್ಯಾಕಪ್ ಯಾವ ಕೊಡಬೇಕಾಗತ್ತೆ? ನಾವು ಅದು ವಿತಿನ್ 15 ಡೇಸ್ ಒಳಗಡೆ ಮತ್ತೆ 12-13ನೇ ದಿವಸಕ್ಕೆ ಮತ್ತೆ ನಾವು ಬ್ಯಾಕಿಂಗ್ ಶವರ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಾಗ ಏನು ಕೇಳಿದರೆ ಅದು ಸೆಟ್ ಆಗುತ್ತೆ. ಹೌದೌದು, ಚೆನ್ನಾಗಿ ಅದು ಸೆಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಂದ ಈಗ ನೀವು ಫೆಬ್ರವರಿನಲ್ಲಿ ಬ್ಲಾಸಮ್ ಕೊಟ್ಟಲ್ಲಿಂದ ಮುಂದೆ ಮೇ ಎಂಡ್ವರೆಗೂ ಮಳೆ ಬರುವಲ್ಲಿವರೆಗೂ ಕೊಡ್ತಾನೆ ಇರ್ತೀರಾ? ಹೌದೌದು. ಆವಾಗ ನಾವು 10-15 ದಿವಸಕ್ಕೆ 2 ಕಾರಣ. ಒಂದು ತುಂಬ ಸೂರ್ಯನ ತಾಪ ಇರುತ್ತೆ, ಟೆಂಪ್ರೇಚರ್ ಹೈ ಇರುತ್ತೆ, ಗಿಡ ಈ ಏನು ಅದು ಮೊಗ್ಗಿದೆ ಅದು ಹೂವು ಆಗಿದ್ದು ಅದು ಕಾಯಿ ಡೆವಲಪ್ ಆಗ್ತಾ ಇರುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ. ಅದಕ್ಕೆ ನಾವು ಸಪೋರ್ಟ್ ಮಾಡೋದು ನೀರು ಕೊಡ್ತಾ ಇದ್ರೆ ಒಂದು ಸ್ಟೆಮ್ ಬೋರರು ಬರಲ್ಲ, ಪದೇ ನೀರು ಕೊಡ್ತಾ ಇದ್ರೆ ಮತ್ತೆ ಗಿಡದ ಫೋಲಿಯೇಜ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಒಟ್ಟಾರೆಯಾಗಿ ಅದಕ್ಕೆ ಡೆವಲಪ್ ಆಗೋದಕ್ಕೆ ಏನು ಬೆರಿ ಡೆವಲಪ್ ಆಗೋದಕ್ಕೆ ಭಾಳ ನೀರನ್ನು ಆಗುತ್ತೆ. ಇದೆಲ್ಲ ನಿಮ್ಮ ಗುಣಮಟ್ಟ ಮತ್ತು ವಾಲ್ಯೂಮ್ ಬರೋದಕ್ಕೆ ಇವೆಲ್ಲ ಕಾರಣ. ಈಗ ಮಳೆ ಅಕಸ್ಮಾತ್ ಮಧ್ಯದಲ್ಲಿ ಮಳೆ ಬಂದರೆ ಒಂದು ನೀರನ್ನು ಸ್ಕಿಪ್ ಮಾಡ್ತೀರಿ? ಹೌದೌದು. ಮಳೆ ಬಂದಾಗ ಮತ್ತೆ ಅದೇ ನಾವು ಒಂದು 10-12 ದಿವಸ ಅಂತ ಇಟ್ಕೊಂಡಿರ್ತೀವಿ, ಅಥವಾ ಹೆಚ್ಚಂದ್ರೆ 15 ದಿವಸ. ಅಷ್ಟೊಳಗಡೆ ಮಳೆ ಬಂತು ಅಂದರೆ ಒಂದು ನೀರನ್ನು ನಿಲ್ಲಿಸ್ತೀವಿ ನಾವು. 2 ಮಳೆ ಬಂತು ಅಂದರೆ 2 ನೀರು, ಇಲ್ಲ ಅಂತಂದ್ರೆ ನಾವು ಇದ್ರ ಪ್ರಕಾರ ನಾವು 10-12 ದಿವಸಕ್ಕೆ ನಾವು ನೀರು ಕೊಡ್ತಾ ಹೋಗ್ತೀವಿ. ಸೊ ಒಟ್ಟಲ್ಲಿ ನಿಮ್ಮ ಮೂಲ ಸೀಕ್ರೆಟ್ ಇರೋದು ನವೆಂಬರ್ದಲ್ಲಿ ವಿಂಟರ್ ಇರಿಗೇಷನ್ ಕೊಟ್ಟು ಪೋಸ್ಟ್ಪೋನ್ ಮಾಡಿ. ಯಾಕೆಂದ್ರೆ ಆವಾಗ ಅಕಸ್ಮಾತ್ ಮಳೆ ಬಂದ್ರೂ ಕೂಡ ಅದು ಸ್ಟ್ರೆಸ್ ಅಲ್ಲಿ ಇಲ್ಲ, ಆಗೋದಿಲ್ಲ. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಈಗ ಇದೇ ನೀರನ್ನ ನನಗೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇಲ್ಲ, ನಾನು ಅಡಿಕೆ ತೋಟದಲ್ಲಿ ಮಾಡಿದ್ದೀನಿ, ನಾನು ಡ್ರಿಪ್ಪಲ್ಲಿ ಕೊಡ್ತೀನಿ. ಡ್ರಿಪ್ಪಲ್ಲಿ ಕೊಟ್ಟರೆ ಏನಾಗುತ್ತೆ? ಕೊಡ್ಬೋದು, ಏನು ತೊಂದರೆ ಇಲ್ಲ, ವ್ಯತ್ಯಾಸ ಏನಿಲ್ಲ. ಮೇಲಿಂದನೇ ಬೀಳ್ಬೇಕಂತ ಸ್ಟೆಮ್ ಬೋರರ್ನ ಸ್ವಲ್ಪ ಅವಾಯ್ಡ್ ಮಾಡಕ್ ಕಷ್ಟ ಆಗುತ್ತೆ ಆಗ. ಓಕೆ, ಹಂಗೆ ಆ ದೃಷ್ಟಿಯಿಂದ. ಆದರೆ ಸ್ಟೆಮ್ ಮೇಲೆ ನೀರು ಬೀಳ್ತಾ ಇದ್ರೆ ಅದು ಮೊಟ್ಟೆ ಇಡಕ್ಕೆ ಅವಕಾಶ ಆಗೋದಿಲ್ಲ, ಅದು ಹುಳುಗ. ಓಕೆ, ಆದರೆ ಗಿಡದ ದೃಷ್ಟಿಯಿಂದ ಡ್ರಿಪ್ಪಲ್ ಕೊಟ್ರೆ ಏನ್ ತೊಂದ್ರೆ, ಒಟ್ಟಾರೆ ನೀರು ಕೊಟ್ಟರೆ ಆಯ್ತು. ಅದಕ್ಕೆ ಮಳೆ ಬರ್ಬೇಕಂತ ಮೇಲಿಂದ ಬಂದ್ರೆ ಒಳ್ಳೇದು, ಬಟ್ ಡ್ರಿಪ್ಪಲ್ ಕೊಟ್ಟರು ಚೆನ್ನಾಗಿ ಬೆಳಿಬೋದು. ಬಹುತೇಕ ರೈತರಿಗೆ ಡ್ರಿಪ್ ಇಂದ ತೆಗೆದು ಈಗ ಬಹಳಷ್ಟು ಜನ ಸ್ಪ್ರಿಂಕ್ಲರ್ ಹೋಗ್ತಾ ಇದ್ದಾರೆ ಅನುಕೂಲ ದೃಷ್ಟಿಯಿಂದ, ಅವಾಗ ಅದು ಸರ್ವ್ ಆಗುತ್ತೆ ಅಲ್ಲಿಗೆ. ಹೂ ಆಗೋದಕ್ಕೆ ಡ್ರಿಪ್ಪಿಗಿಂತಾನು ಸ್ಪ್ರಿಂಕ್ಲರ್ ಮೇಲಿಂದ ಬಿದ್ದಾಗ ಹೂ ಮೊಗ್ಗು ಅರಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಡ್ರಿಪ್ ಕೊಟ್ಟರೆ ಅದು ಒಳಗಿಂದಷ್ಟೇ ನೀರು ಬರುತ್ತೆ, ಮೇಲಿಂದ ಬೀಳೋದಿಲ್ಲ. ಹೌದು, ಏನಾಗುತ್ತೆ ಅಂದ್ರೆ ಸಫಿಷಿಯೆಂಟ್ ಆಗಿ ಕೊಡಬೇಕಿಲ್ಲ ಅಂದ್ರೆ ಅರ್ಧಂಬರ್ಧ ಆದ್ರೆ ಹೂ ಡ್ಯಾಮೇಜ್ ಆಗುತ್ತೆ. ಈ ಡ್ರಿಪ್ ಅಲ್ಲಿ ಏನಿರುತ್ತೆ, ಆ ಗಿಡದ ಬುಡನ್ ಮಾತ್ರ ನೆನೆಸ್ತೀವಿ ನಾವು. ಸ್ಪ್ರಿಂಕ್ಲರ್ ಕೊಟ್ಟಾಗ ನಮ್ದು ಎಂಟೈರ್ ನಮ್ದು ಏನು 1 ಎಕರೆ ಇದೆ ಅಷ್ಟು ತೇವಾಂಶ ಆಗಿ ಎಲ್ಲೂ ಏನು ಒಂದ್ ಗಿಡನೂ ಡ್ಯಾಮೇಜ್ ಆಗಲ್ಲ, ಮಳೆಯನ್ನ ರೆಪ್ಲಿಕೇಟ್ ಮಾಡ್ತಾರೆ. ಹೌದೌದು, ಅಷ್ಟೇ. ಅದು ಕೃತಕವಾಗಿ ಮಳೆ ಬರ್ಸೋಂಥದ್ದು. ಇಲ್ಲಿ ನೀವು ಮರ ಹೆಚ್ಚಿರೋದಕ್ಕೆ ಏನಕ್ಕೆ ಇಲ್ಲ, ಈ ಜೆಟ್ನ ಬದಲಿಗೆ ನೀವು ರೈನ್ ಗನ್ ಹೊಡಿಬೋದಿತ್ತಲ್ಲ, ಈಸಿ ಆಗ್ತಿತ್ತು. ಇಲ್ಲ, ನಮ್ಗೇನಂತ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಂತ. ಏನಂದ್ರೆ ಈ ರೈನ್ ಗನ್ ಮಾಡಿದಾಗ ಅದನ್ನ ಪರ್ಮನೆಂಟ್ ಅಲ್ಲೇ ಫಿಕ್ಸ್ ಮಾಡಬೇಕಂದ್ರೆ ದುಬಾರಿ ಆಗುತ್ತೆ ಒಂದು. 2ನೇದು ನಮಗೆ ಇಲ್ಲಿ ಈಗ ಮೆಣಸಿಗೆ ಹೊಡಿಯುವಾಗ ಹತ್ತಿರದಲ್ಲಿದ್ದಾಗ ಮೆಣಸನ್ನ ಡ್ಯಾಮೇಜ್ ಮಾಡುತ್ತೆ, ಅದು ತುಂಬಾ ಪ್ರೆಷರ್ ಇತ್ತಲ್ಲ, ಹೌದೌದು, ಕಿತ್ತಾಕ್ಬಿಡುತ್ತೆ ಅದ್ರಲ್ಲಿ. ಮತ್ತೆ ನೀರು ನಮಗೆ ತುಂತುರು ಅಂದ್ರ ಈ ನಮ್ದು ಉದುರು ಮಳೆ ಬರುತ್ತಲ್ಲ, ಈ ಸ್ಪಾಟ್ ಚೆಟ್ ಇದ್ದಿದ್ದು ನಮಗೆ ಸಣ್ಣದಾಗಿ ಒಂಥರ ಸಣ್ಣ ಮಳೆ ಬಂದಂಗೆ ಬರುತ್ತೆ ಅದರಲ್ಲಿ. ಆಮೇಲೆ ನೀರು ಒಂದೇ ಸರಿ ದಂಡಿಯಾಗಿ ಬಿದ್ದು ಆಚೆ ಹರಿದು ಹೋಗೋಂಥದ್ದು ಆ ಥರದ್ದು ಆಗಲ್ಲ ಇದ್ರಲ್ಲಾದ್ರೆ. ಇದು ಎಲ್ಲ ಸೂಕ್ತ, ಇದು ಸೂಕ್ತ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ
ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನೊಂದು ಮುಖ್ಯವಾಗಿ ಪೋಷಕಾಂಶ ನಿರ್ವಹಣೆ. ತುಂಬಾ ಇಂಪಾರ್ಟೆಂಟ್. ಇದನ್ನ ಸಣ್ಣ ಗಿಡ ಇದ್ದಾಗ ಒಂದು ಸ್ವಲ್ಪ 1 ವರ್ಷದ್ದು ಹೇಳಿ, ಆಮೇಲೆ ನಿಮ್ಮ ರೆಗ್ಯುಲರ್ ಬೆಳೆ ಇದಕ್ಕೆ ಬನ್ನಿ. ಸಣ್ಣ ಗಿಡ ನೀವು ನಾಟಿ ಮಾಡಿದಾಗ ಏನು ಮಾಡ್ತೀರಿ? ನಾಟಿ ಮಾಡುವಾಗ ಏನಾದ್ರು ಗೊಬ್ಬರ ಹಾಕ್ತೀರಾ? ಕರೆಕ್ಟ್, ಇದು ಒಳ್ಳೆ ಪ್ರಶ್ನೆ. ಈಗ ನಾವು ಗಿಡ ನೆಡುವಾಗ ನಾವು ಸ್ವಲ್ಪ ಒಂದು 50 ಗ್ರಾಮ್ನಷ್ಟು ನಾವು ಇದನ್ನ ರಾಕ್ ಫಾಸ್ಫೇಟ್ ಕೊಡ್ತೀರಿ. ರೂಟ್ ಫಾರ್ಮೇಷನ್ ಚೆನ್ನಾಗಿ ಆಗೋದಕ್ಕೆ ಫಾಸ್ಫರಸ್ ಚೆನ್ನಾಗಿ ಕೆಲಸ ಆಗೋದ್ರಿಂದ ನಾವು ಅದಕ್ಕೆ ಗುಂಡಿಗೆ ಒಂದು 50 ಗ್ರಾಮ್ನಷ್ಟು ನಾವು ಆ ಗುಂಡಿಗೆ ನಾವು ಇದು ಕೊಡ್ತೀರಿ. ಸರಿ, ಇದಕ್ಕಿಂತ ಮೊದಲು ನಾವೊಂದು ಪ್ರಶ್ನೆ ಕೇಳೋದು ಮರ್ತೆ. ಈಗ ನಿಮ್ಮದು ಇದು ಭಾರಿ ಮಳೆ ಪ್ರದೇಶ, ನಿಮ್ಗೆ ಒಂದು 100 ಇಂಚ್ ಮಳೆ ಆಗುತ್ತಾ? ಅರೌಂಡ್ ಆಗುತ್ತೆ ಸರ್, 85-90. ಈಗೆಲ್ಲ ಈಗ ಒಂದು 4-5 ವರ್ಷದಿಂದ 100 ಇಂಚ್ ಅಂತ ಹುಚ್ಚು ಮಳೆ ಎಷ್ಟು ಆಗಿದೆ ಹೇಳಿ? ಅಂದ್ರೆ 2,500 ಮಿಲಿಮೀಟರ್ ಮಳೆ ಆಗುತ್ತೆ, 2ರಿಂದ 2,500 ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ವಾಭಾವಿಕವಾಗಿ ಮಣ್ಣು ಹುಳಿ ಮಣ್ಣು ಇರುತ್ತೆ. ಹೌದು. ನೀವು ಸಾಯಿಲ್ ಟೆಸ್ಟನ್ನು ಮಾಡಿದ್ದೀರಾ? ಎಷ್ಟು ರೇಂಜ್ ಏನಿರ್ಬೋದು ಇದು? ಸರ್, ಇದು ನಮ್ಮದು ಎವ್ರಿ ಇಯರ್ ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಎಸ್ಟೇಟ್ ಅವರು ಮಾಡ್ತಾರೆ. ಮಾಡದೇ ಇದ್ದವರು ತೊಂದರೆಗೆ ಸಿಗಾಕೊಂಡಿದ್ದಾರೆ. ಸುಮ್ಮನೆ ಬ್ಲೈಂಡ್ ಆಗಿ ಸುಣ್ಣ ಹಾಕೋದು ಏನೇನೋ ಮಾಡ್ತಾ ಇದ್ದಾರೆ, ತಪ್ಪು. ಸೊ ಇದು ನೀವು ಇದು ಮಣ್ಣು ನಿಮ್ದು ಹುಳಿ ಮಣ್ಣು ಇದೆ, ಎಷ್ಟಿದೆ ಸಾಯಿಲ್ pH? ತುಂಬಾ ಹುಳಿ ಮಣ್ಣೆ. ಸಾಯಿಲ್ pH ನಮ್ದು 6-6.5 7. ಓಕೆ ಓಕೆ, 6.5 ಇದೆ ನಮ್ದು. ಐಡಿಯಲ್ ತುಂಬಾ ನೀವು ಅದಕ್ಕೆ ಅಷ್ಟು ಮೇಂಟೈನ್ ಮಾಡಿದಿರಿ. ಹೌದೌದು. ಈಗ ಇಲ್ಲೇ ನೀವು ಅಕ್ಕಪಕ್ಕ ನೋಡಿದ್ರೆ ಹಂಗಿರ್ಲಿಕ್ಕಿಲ್ಲ. ಈಗ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಒಂದು 5-5.5 ರೇಂಜ್. ಹೌದು ಆಯ್ತು. ಸೊ ಹಾಗಾಗಿ ನೀವು ಸಾಯಿಲ್ ಟೆಸ್ಟ್ ಪ್ರಕಾರ ಮಾಡಿದಿರಿ. 6ರಿಂದ ನ್ಯೂಟ್ರಲ್ ಸಾಯಿಲ್ ಇದೆ. ಹೌದೌದು, ನ್ಯೂಟ್ರಲ್ ಸಾಯಿಲ್. ಆಮೇಲೆ ಸಾಯಿಲ್ EC ಅಂತೂ ಕಡಿಮೆ ಇರುತ್ತೆ. ಇಲ್ಲಿ ಭಾರಿ ಮಳೆ ಪ್ರದೇಶ ಇರೋದಕ್ಕೆ ಉಪ್ಪಿನಂಶ ಇಲ್ಲ. ಇಲ್ಲ, ಬಹಳ ಕಮ್ಮಿ. ಓಕೆ, ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿರ್ಬೋದು? ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ತೋಟದಲ್ಲಿ ಒಂದು 3-4 ಬ್ಲಾಕ್ ಅಲ್ಲಿ ಸರ್. ಪರ್ಟಿಕ್ಯುಲರ್ ಈ ಬ್ಲಾಕ್ ಅಂತ ಅಂದ್ರೆ ನಮಗೆ 2.8 ಇದೆ. 2.8 ಇದೆ. ಎಸ್, ಓಕೆ, 2.8 ಐಡಿಯಲ್. ಹೌದು, ತುಂಬಾ ಚೆನ್ನಾಗಿದೆ. 2ಕ್ಕಿಂತ ಮೇಲಿದ್ರೆ ನೀವು ಮಾಡಿದ್ದೆಲ್ಲ ಖರೆ. ಹೌದೌದು, ಅದನ್ನು ನೀವು ಗಮನ ಕೊಡಲೇಬೇಕು. ಅದು ಅದಾಗೆ ಕ್ರಿಯೇಟ್ ಆಗಿರೋದಿಲ್ಲ. ನಾವು ಅದು ಸಾಕಾರ ನಾವು ಅದು ಕ್ರಿಯೇಟ್ ಮಾಡಿ ಕಾಂಪೋಸ್ಟ್ ಯೂಸ್ ಮಾಡ್ತೀನಿ ಯಥೇಚ್ಛವಾಗಿ. ಓಕೆ, ಈಗ ನಾವು ಅದಕ್ಕೆ ಬರೋಣ. ಸೊ ಹಾಗಾಗಿ ಪ್ರತಿ ವರ್ಷ ನೀವು ಇದನ್ನ ಸಾಯಿಲ್ ಟೆಸ್ಟ್ ಮಾಡೇ ಮಾಡ್ತೀರಿ. ಸುಣ್ಣ ಕೊಡುವ, ಈಗ ನೀವು 6.5 ಇದ್ರೂ ಕೂಡ ಸುಣ್ಣ ಕೊಡುವ ಪ್ರಾಕ್ಟೀಸ್ ಇಲ್ಲ. ನಾವು 6 ಒಳಗಡೆ ಬಂದಾಗ ಮಾತ್ರ ನಾವು ಸುಣ್ಣ ಕೊಡ್ತೀರಿ. ಇದು ಸುಣ್ಣ ಕೊಡ್ತೀವಿ. ಅದು ಈಗ ಹಂಗೆ ನಿಮ್ಗೆ ಅದ್ರ ಈಗ ಅಗತ್ಯ ಇಲ್ಲ, ಬಟ್ ಆದ್ರೂ ಚೆಕ್ ಮಾಡ್ತಾ ಇರ್ತೀರಿ. ಇದು ಬೇಕಾದ್ರೆ ಕೊಡ್ತೀರಿ. ಬೇಕಾದ್ರೆ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡ್ತೀವಿ. ಇಲ್ಲಿ ಸಕ್ಕಾಬಟ್ಟೆ ಎಲೆ ಬಿದ್ದು ಅದ್ರ ಪಾಡಿ ಅದು ಕುಳಿತದೆ, ನ್ಯಾಚುರಲ್ ಆಗಿ ಟನ್ ಗಟ್ಟಲೆ ಆಗ್ತದೆ. ಇದ್ರ ಮೀರಿ ನೀವೇನಾದ್ರು ಕೊಡ್ತೀರಾ? ಹೌದು, ಯಥೇಚ್ಛವಾಗಿ ಕೊಡ್ತೀವಿ ಸರ್. ನಾನು ಈಗ ಒಂದು 15 ವರ್ಷದಿಂದ ಮೊದಲು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಗಣಿ ಗೊಬ್ಬರ ತಗೊಂಡು ಮಾಡೋದು ನಮ್ಮ ಫಾದರ್ ಎಲ್ಲ ಮಾಡ್ತಾ ಇದ್ರು. ಅದು ನಾನು ಆರ್ಗ್ಯಾನಿಕ್ ಕಾರ್ಬನ್, ಮಣ್ಣಿನ ಸ್ಟ್ರೆಂತ್ ಏನು ಅಂತ ನೋಡಿದಾಗ ನೀವು ಆಗಲೇ ಮಾತಾಡ್ದಂಗೆ ಆರ್ಗ್ಯಾನಿಕ್ ಕಾರ್ಬನ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಯಾಕೆ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತೆಲ್ಲ ಸ್ಟಡಿ ಮಾಡ್ತಾ ಹೋದೆ. ನಾನು ಸ್ಟಡಿ ಮಾಡುವಾಗ ಅದು ಯಾವುದು ಹಸಿರೆಲೆ ಗೊಬ್ಬರಗಳು ಬೇಕಾದಷ್ಟು ಬೀಳುತ್ತೆ, ಅದು ಸಾಕಾಗಲ್ಲ. ನಾವಿನ್ನು ಸಗಣಿ ಗೊಬ್ಬರ ಹೊರಗಡೆಯಿಂದ ಸಗಣಿ ಗೊಬ್ಬರ ತಗೋತೀನಿ. ನಾನು ಎವ್ರಿ ಇಯರ್ 15-16 ಲಕ್ಷ ರೂಪಾಯಿದು ಕಾಂಪೋಸ್ಟ್ಗೆ ವ್ಯಯ ಮಾಡ್ತೀನಿ ನಾನು. ಹೌದಾ, ಒಟ್ಟಾರೆ ತೋಟಕ್ಕೆ ಕಾಂಪೋಸ್ಟ್ ದನಿನ ಗೊಬ್ಬರ ಒಂದು 70%. ಆಮೇಲೆ ನಮ್ದು ಪಲ್ಪರ್ ಮಾಡಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಾಫಿ ಸಿಪ್ಪೆ ಸಿಗುತ್ತೆ. ಅದನ್ನು ಬಳಕೆ ಮಾಡ್ಕೊಂಡು ಅದಕ್ಕೂ ಸ್ವಲ್ಪ ಟಾಪ್ ಸಾಯಿಲ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಜೀವಾಣುಗಳನ್ನ ಮಿಶ್ರ ಮಾಡಿ ಬಿಟ್ಟು ಒಳ್ಳೆ ಗೊಬ್ಬರ ಮತ್ತೆ ಅದಕ್ಕೆ ಎರೆಹುಳುಗಳನ್ನು ಬಿಟ್ಟು ಅದನ್ನು ಒಳ್ಳೆ ಗುಣಮಟ್ಟದ ಕಾಂಪೋಸ್ಟ್ ತಯಾರು ಮಾಡಿಕೊಂಡು ಬ್ಲಾಕ್ ವೈಸ್ ಎವ್ರಿ ಇಯರ್ ನಾವು ಕೊಡ್ತಾ ಹೋಗ್ತೀವಿ. ಅದು ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಆಗೋದಕ್ಕೆ ಒಂದು ಮುಖ್ಯವಾದ ಕಾರಣ. ಸೊ ಅದನ್ನ ಕೊಡ್ತೀರಿ. ಇದಲ್ಲದೆ ಕೋಳಿ ಗೊಬ್ಬರ ಬಳಕೆ ಮಾಡ್ತೀರಾ? ಇಲ್ಲ. ಯಾಕೆ? ಇಲ್ಲ, ಕೋಳಿ ಗೊಬ್ಬರ ನಮಗೆ ಅದು ಬೇಕು ಅಂತ ಏನು ಅನಿಸಿಲ್ಲ ನನಗೆ. ಕೋಳಿ ಗೊಬ್ಬರ ಇಲ್ಲಿ ನಮಗೆ ಅದು ಇಲ್ಲಿ ಇಲ್ಲ. ದನಿನ ಗೊಬ್ಬರ ಶ್ರೇಷ್ಠ.
ದನಿನ ಗೊಬ್ಬರ ನಮಗೆ ಕೋಳಿ ಗೊಬ್ಬರ ಹೇರಳವಾಗಿ ಮತ್ತು ಸಿಗ್ತಾ ಕುರಿ ಇರೋದ್ರಿಂದ ಗೊಬ್ಬರ ಎರಡು ಕೋಳಿ ಗೊಬ್ಬರನ ಉಪಯೋಗಿಸೋಕೆ ಬಹಳ ನಾಲೆಡ್ಜ್ ಬೇಕು. ಅದು ತುಂಬಾ ಅಸಿಡಿಕ್, ಅದು ಡೈರೆಕ್ಟ್ ಬಳಸ್ಬಿಟ್ರೆ ಸುಟ್ಟು ಹೋಗುತ್ತೆ. ಹೋಗ್ತದೆ. ಅದನ್ನ ನ್ಯೂಟ್ರಲ್ ಮಾಡಿ ಉಪಯೋಗಿಸಬಾರ್ದು ಅಂತೇನಿಲ್ಲ, ನ್ಯೂಟ್ರಲ್ ಮಾಡಿ ಅದನ್ನ ನಾವು ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ನಂತರ ನಾವು ಹಾಕೊಂಡ್ರೆ ಏನು ತಪ್ಪಿಲ್ಲ. ಈಗ ಸರ್ ಸಾವಯವ ಗೊಬ್ಬರ ನೀವು ಇದನ್ನ ದನದ ಗೊಬ್ಬರ ಎಲ್ಲ ಮಾಡ್ತೀರಿ ಅಂತಂದ್ರೆ, ಕಾಫಿ ಸಿಪ್ಪೆ ಗೊಬ್ಬರ ಮಾಡ್ತೀರಿ, ಎಲ್ಲ ಗಿಡಕ್ಕೂ ಪ್ರತಿ ವರ್ಷನೂ ಕೊಡ್ತೀರಿ? ಎಲ್ಲ ಗಿಡಕ್ಕೂ ಪ್ರತಿ ಬ್ಲಾಕ್ ವೈಸ್ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ದು ಏರಿಯಾ ಜಾಸ್ತಿ ಸ್ವಲ್ಪ ಅದು ಸಾಕಾಗಲ್ಲ. ಇದನ್ನ ಕಾಂಪೋಸ್ಟನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕಾಗಿರೋದ್ರಿಂದ ಬ್ಲಾಕ್ ವೈಸ್ ಕೊಡ್ತಾ ಹೋಗ್ತೀವಿ. 3 ರಿಂದ 4 ವರ್ಷಕ್ಕೊಂದ್ಸರಿ ಒಂದು ರೌಂಡ್ ಬರುತ್ತೆ, 3 ಇಯರ್ಸ್ಗೊಂದ್ಸರಿ ಒಂದೊಂದು ರೌಂಡ್ ಬರುತ್ತೆ. ಆಮೇಲೆ ಇದೆಲ್ಲ ಕಸ ಮಷಿ ಆಮೇಲೆ ಬೇಕಾದಷ್ಟು ಹಳ ಬರುತ್ತಲ್ಲ ಸರ್, ನಾವು ಕಳೆನಾಶಕ ಹೊಡಿದೇ ಇರೋದ್ರಿಂದ ಇದು ಬೇಕಾದಷ್ಟು ಹೇರಳವಾಗಿ ಕಳೆ ಬರೋದ್ರಿಂದ ಅದನ್ನ ಕಟ್ ಮಾಡಿ ನಾವು ಆ ಭೂಮಿಗೆ ಸೇರಿಸ್ತಾ ಹೋಗ್ತೀವಿ. ಮತ್ತೆ ಬೈಲಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಏನು ಬೈಲಿರುತ್ತೆ ಹೊಸ ತೋಟದಲ್ಲಿ, ಅದಕ್ಕೆ ನಾನು ಸ್ವಲ್ಪ ಹಸಿರು ಗೊಬ್ಬರಗಳನ್ನ ಬಿತ್ತೀರಿ, ಇದು ಹಾಕ್ತಿವಿ. ಯಾವುದು ನಮಗೆ ಹುರುಳಿ, ಸೆಣಬು, ಡಯಾಂಚ, ಮತ್ತೆ ಗ್ಲೆರಿಸಿಡಿಯ ಸೊಪ್ಪು, ಮತ್ತೆ ಹುರುಳಿ ಕಾಳು, ತಡ್ಡಿ ಕಾಳು ಅದು ಚೆಲ್ಲಿ ಅದ್ರದ್ದು ಸೊಪ್ಪು ಬಂದ ತಕ್ಷಣ ಅದನ್ನ ಭೂಮಿಗೆ ಸೇರಿಸ್ತಾ ಹೋಗ್ತೀವಿ. ಅದು ಬಹಳ ಫಾಸ್ಟ್ ಆಗಿ ನಾವು ಈ ಆರ್ಗ್ಯಾನಿಕ್ ಕಾರ್ಬನ್ ತರೋದಕ್ಕೆ ಅನುಕೂಲ ಆಗಿದೆ. ಇದನ್ನ ಮೀರಿ ನೀವು ಜೀವಾಣು ಗೊಬ್ಬರಗಳನ್ನ ಏನಾದ್ರು ಬಳಕೆಗೆ ತಂದಿದ್ದೀರಾ? ಟ್ರೈಕೋಡರ್ಮನ, NPK ಕಲ್ಚರ, ಸುಡೋಮೋನಾಸ್ ಈ ಥರದ್ದು ಏನೋ ಬಳಕೆ ಮಾಡಿದ್ದೀರಾ? ಬಳಕೆ ಮಾಡ್ತಾ ಇದೀವಿ. ನಾನು ಆಗಲೇ ಹೇಳ್ದಂಗೆ ಕಾಂಪೋಸ್ಟ್ ಒಳಗಡೆ ಅದನ್ನ ಕಂಪೋಸ್ಟಲ್ಲಿ ಹಾಕ್ತೀರಿ. ಕಂಪೋಸ್ಟಲ್ಲಿ ಮಾಡುವಾಗ ಕಾಫಿ ಸಿಪ್ಪೆ ಕಂಪೋಸ್ಟಿಗೆ ಬಳಸ್ತೀರಿ. ಹೌದು. ಅದಲ್ಲದೆ ಹೊಲದಲ್ಲಿ ನೇರವಾಗಿ ಏನಾದ್ರು ಮಾಡಿ? ಇಲ್ಲ ನೀವು ಹೊಲದಲ್ಲಿ ನಾವು ನೇರವಾಗಿ ಬಳಸಕ್ ಆಗ್ತಿಲ್ಲ, ಲೇಬರ್ ತುಂಬಾ ಬೇಕು. 1 ವರ್ಷ ಮಾಡಿ ನೋಡಿದೆ, ಒಳ್ಳೇದು. ಬಟ್ ನಮಗೆ ಜೀವಾಣುಗಳು ನಮಗೆ ಈ ಕಾಂಪೋಸ್ಟಲ್ಲೇ ನಾವು ಹಾಕಿ ಭೂಮಿಗೆ ಸೇರ್ಸೋದ್ರಿಂದ ಅದೇ ಸಾಕಾಗುತ್ತೆ. ಮತ್ತಲ್ಲ ಮಣ್ಣಲ್ಲಿ ಇರುತ್ತೆ. ಮತ್ತೆ ನಾವು ದನಗಳು ಸಾಕೊಂಡಿದ್ದೀವಿ. ಆರ್ಗ್ಯಾನಿಕ್ ಕಾರ್ಬನ್ 2, 3 ಎಲ್ಲ ಇದ್ರೆ ಅದ್ರ ಪಾಡಿ ಅದು ಬೆಳೀತದೆ. ಈ ಬ್ಲಾಕಲ್ಲಿ ಅಷ್ಟಿದೆ, ಇನ್ನೊಂದು ಬ್ಲಾಕಲ್ಲಿ 2.2 ಇದೆ, ಮತ್ತೆ ಇನ್ನೊಂದು ಬೇರೆ ಬ್ಲಾಕಲ್ಲಿ ನಮ್ದು 1.8 ಇದೆ. 1.8 ಇರೋದು 2 ದಾಟ್ಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗ ಮತ್ತಿಲ್ಲಿ ಜೀವಾಣು ಗೊಬ್ಬರಗಳನ್ನ ಅಂತ ನೀವು ಕೊಡಕ್ಕೆ ಹೋಗೋದಿಲ್ಲ? ಇಲ್ಲ ಜೀವಾಣು ಗೊಬ್ಬರಗಳು ಅಂತ ನಾನು ಹಾಕ್ತಾ ಇಲ್ಲ. ಅದೇ ನಾವು ಕಾಂಪೋಸ್ಟ್ ಅಲ್ಲಿ ಜೀವಾಣು ಗೊಬ್ಬರ ಅದು ಓಕೆ. ಕಾಳುಮೆಣಸಿಗೆ ಮತ್ತೆ ಏನಾದ್ರು ಟ್ರೈಕೋಡರ್ಮ ಎಕ್ಸ್ಟ್ರಾ ಬಳಕೆ ಮಾಡಿದ್ದೀವಿ? ಇಲ್ಲ ಅದರಲ್ಲೇ ಮಿಕ್ಸ್ ಮಾಡೇ ಕೊಡ್ತಾ ಅದರಲ್ಲೇ ಬರುತ್ತೆ. ಈಗ ಸರ್ ನಾವು ಈಗ ಮೂಲ ವಿಷಯಕ್ಕೆ ಫರ್ಟಿಲೈಸರ್ ಮ್ಯಾನೇಜ್ಮೆಂಟಿಗೆ ಬರೋಣ. ರಾಸಾಯನಿಕ ಗೊಬ್ಬರವನ್ನು ನೀವು ಗಿಡ ನೆಡುವಾಗ 50 ಗ್ರಾಮು ರಾಕ್ ಫಾಸ್ಫೇಟನ್ನು ಹಾಕ್ತೀರಿ ಅಂತ ಹೇಳಿ. ಅದ್ರ ಮುಂದೆ ಅದು ಒಂದು ಈಗ 3ನೇ ವರ್ಷಕ್ಕೆ ಕಮರ್ಷಿಯಲ್ ಕ್ರಾಪ್ ಅಂತ ಇಟ್ಕೊಳ್ಳೋಣ. 1 ಮತ್ತು 2ನೇ ವರ್ಷ ಏನು ಕೊಡ್ತೀರಿ? ನಾನು ಮೊದಲನೇ ವರ್ಷ ಗಿಡ ನೆಟ್ಟಾಗ ಸರ್ ಒಂದು 30 ರಿಂದ 40 ಗ್ರಾಮ್ 19 ಕೊಡ್ತೀನಿ ಒಂದು ರೌಂಡು. ಪ್ರತಿ ಒಂದು 5 ರೌಂಡ್ ಕೊಡ್ತೀನಿ, 5 ರಿಂದ 6 ರೌಂಡು. ಅಂದ್ರೆ ನೀವು ಸ್ವಲ್ಪ ತಿಂಗಳಿಗೆ ಒಂದ್ಸರಿ ಕೊಟ್ಕೊಂಡು? ಇಲ್ಲ ಸರ್, ಆ ಮಳೆಗಾಲದಲ್ಲಿ ನಮ್ದು ಮೇ ತಿಂಗಳಿಂದ ಜೂನ್ ಏನು ಗಿಡ ನೆಡ್ತೀವಿ, ಆ ಜೂನ್ನಿಂದ ನಾವು ಪ್ರತಿ 20 ದಿವಸಕ್ಕೊಂದ್ಸರಿ ನಾವು ಒಂದು 30 ರಿಂದ 40 ಗ್ರಾಮ್ನಷ್ಟು ಎಲ್ಲ ಥರದ ಗೊಬ್ಬರನ ಬಳಕೆ ಮಾಡ್ತೀವಿ. ಒಂದು ಸರಿ ಮಾಡಿದ ಗೊಬ್ಬರನ ಮತ್ತೆ ರಿಪೀಟ್ ಮಾಡಲ್ಲ. ಫಸ್ಟು ನಾವು 19 ಕೊಡ್ತೀನಿ, ಅದಾದಮೇಲೆ ಒಂದ್ಸರಿ DAP ಕೊಡ್ತೀನಿ, ಒಂದ್ಸರಿ 20-20-0-13 ಕೊಡ್ತೀನಿ, ಒಂದ್ಸರಿ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀನಿ. ಈ ಥರದ್ದು ಈಗ ಏನಂದ್ರೆ ನ್ಯೂಟ್ರಿಯೆಂಟ್ ಎಲ್ಲ ಇನ್ನೊಂದ್ಸರಿ ಇದು ಯಾವುದು ನಮ್ದು ಕೆಮ್ಯಾಗ್ ಅಂತ ಒಂದು ಮೆನ್ಯೂ ಅದು ಕೊಡ್ತೀನಿ. ಅಂದ್ರೆ ನ್ಯೂಟ್ರಿಯೆಂಟ್ಗಳು NPK ಬರೀ NPKನೇ ಮಾಡ್ತಾ ಹೋಗ್ತಾರೆ ಕೆಲವರು. ನಾವು ಅದ್ರ ನಂತರ ಸೆಕೆಂಡ್ರಿ ನ್ಯೂಟ್ರಿಯೆಂಟು, ಮೈಕ್ರೋ ನ್ಯೂಟ್ರಿಯೆಂಟು ಅದೆಲ್ಲನೂ ನಾವು ಹಂತವಾಗಿ ಕೊಟ್ಕೊಂಡು ಹೋಗ್ತೀವಿ. ಅದು 2ನೇ ವರ್ಷಕ್ಕೆ ಏನು ಮಾಡ್ತೀವಿ, ನಾವು ಗೊಬ್ಬರದ ಪ್ರಮಾಣನ ಡಬಲ್ ಮಾಡ್ತೀವಿ. ಈಗ 82 ಅದು ಒಂದು 70 ಇಂದ 80 ಗ್ರಾಮ್ವರೆಗೂ ಕೊಡ್ತೀವಿ. ಫಸ್ಟ್ ರೌಂಡ್ ಏನು ಕೊಡ್ತಾ ಇದ್ವಿ ಅದು ಡಬಲ್ ಮಾಡ್ತೀವಿ. 3ನೇ ವರ್ಷಕ್ಕೆ ನಾವು 100 ಗ್ರಾಮಿಗೆ ತಗೊಂಡು ಹೋಗ್ತೀವಿ. ಒಂದು ರೌಂಡಿಗೆ ನಾವು ಒಂದು ಸುತ್ತಲ್ಲಿ ಕೊಡೋ ಗೊಬ್ಬರನ ಪರ್ ಪ್ಲಾಂಟ್ 100 ಗ್ರಾಮ್ ನಾನು ಗೊಬ್ಬರ ಕೊಡ್ತೀವಿ. ಅದಾದ್ಮೇಲೆ 6 ವರ್ಷ ದಾಟಿದ ಮೇಲೆ 125 ರಿಂದ 150 ಗ್ರಾಮಿಗೆ ಹೋಗ್ಬೇಕು ಒಂದು ರೌಂಡ್. ಅವಾಗ ಈಗ 3ನೇ ವರ್ಷದಿಂದ ನೀವು ವರ್ಷಕ್ಕೆ ಎಷ್ಟು ರೌಂಡ್ ಕೊಡ್ತೀರಿ? 100 ಗ್ರಾಮ್ ಕೊಡ್ತೀರಿ ಅಂದ್ರೆ ಈ 5 ವರ್ಷದ ಮೇಲ್ಪಟ್ಟ ಚಂದ್ರಗಿರಿಗೆ ನಾವು 150 ಗ್ರಾಮ್ ತರ 5 ರೌಂಡ್ ಕೊಡ್ತೀವಿ. 5 ರೌಂಡ್ ಅಂದ್ರೆ 3/4 kg ಬೇಕೇ ಬೇಕು. ಅಷ್ಟು ಪೊಟೆನ್ಷಿಯಲ್ ಈಗ ನಿಮಗೆ ಇದು ಯಾವುದು ಪ್ರೊಡಕ್ಷನ್ ತಗೋಬೇಕು ಅಂತ ಅಂದಾಗ ಅಷ್ಟು ಗೊಬ್ಬರ ಕೊಡ್ಲೇಬೇಕಾಗತ್ತೆ. ನೀವು ಬರೀ 2 ಇನ್ ಕೆಲವರು ಏನ್ ಮಾಡ್ತಾರೆ, ನಾನು ಗೊಬ್ಬರ ಜಾಸ್ತಿ ಆಗ್ತಾ ಇಲ್ಲ, ನಾನೊಂದು 700 ರಿಂದ 750 ಗ್ರಾಮ್ ಒಂದು ವರ್ಷಕ್ಕೆ ದೊಡ್ಡ ಗಿಡಕ್ಕೆ ನಾನು ಗೊಬ್ಬರ ಕೊಡ್ತೀನಿ. ಹೌದೌದು. ಕೆಲವರು 2 ರೌಂಡಲ್ಲಿ ಒಂದ್ಸರಿ 300 ಗ್ರಾಮ್ ತರ 600 ಗ್ರಾಮ್ ಹಾಕ್ಬಿಡ್ತಾರೆ. ನಾವು ಕೊಡೋದು 2 ರೌಂಡ್ ಅಂತಾರೆ, ಬಟ್ ಕ್ವಾಂಟಿಟಿ 600 ಗ್ರಾಮ್. ಇನ್ ಕೆಲವು ತುಂಬಾ ಜನ 3 ರೌಂಡ್ ಕೊಡೋದಿದೆ, ಅವ್ರು 250 ಗ್ರಾಮ್ ತರ 3 ಸರಿ ಕೊಡ್ತಾರೆ, 750 ಗ್ರಾಮ್ ಆಯ್ತು. ಅದನ್ನೇ ನಾನು ಸ್ಪ್ಲಿಟ್ ಮಾಡಿ ನಾನು 125 ರಿಂದ 150 ಗ್ರಾಮನ್ನ ನಾನು 5 ಸರಿ ಕೊಡ್ತೀನಿ. ಅದು ಸೂಕ್ತ. ಅದು ಸೂಕ್ತ. ಹೆಚ್ಚು ಡಿವಿಷನ್ ಆದಂಗೆ ಅದರ ಹೆಚ್ಚಾಗುತ್ತೆ. ನಮ್ದು ನೀವು ಆಗ್ಲೇ ಹೇಳ್ದಂಗೆ ನಮ್ದು ಹೆಚ್ಚು ಮಳೆ ಬೀಳೋ ಪ್ರದೇಶ. ಒಂದು ರೌಂಡ್ ನಾವು ಗೊಬ್ಬರ ಹಾಕಿದ್ಮೇಲೆ ಅದು ಒಂದು 10 ಇಂಚ್ ಮಳೆ ಆಯ್ತು ಅಂದ್ರೆ ಲೀಚ್ ಔಟ್ ಆಗಿ ಹೋಯ್ತದೆ.
ಆವಾಗ ನಮಗೆ ಮತ್ತೆ ನೆಕ್ಸ್ಟ್ ಗೊಬ್ಬರ ಇಲ್ಲ ಅದಕ್ಕೆ ನಾವು ಲೇಟ್ ಮಾಡಿದ್ರೆ, ಅಥವಾ ಹೆಚ್ಚು ಹಾಕಿದ್ರು ಅದು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಪದೇ ಪದೇ ಗೊಬ್ಬರ ಕೊಡೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ, ಅದು ನಿಮಗೆ ರಿಸಲ್ಟಲ್ಲಿ ಬರುತ್ತೆ. ಸರ್, ಇಲ್ಲಿ ನಾವು ಒಂದು ವಿಷಯ ಕೇಳಕ್ಕೆ ಬರುತ್ತೆ, ಗಿಡವನ್ನು ನೀವು ಹೊಸದಾಗಿ ನಾಟಿ ಮಾಡುವಾಗ ಒಂದು ಸೀಸನ್ಗೆ ಯಾವ ಹಂತದ ಗಿಡ ಒಳ್ಳೆಯದು? 4 ಎಲೆನೋ 4 ಜೋಡಿ ಎಲೆನೋ 6 ಜೋಡಿ ಎಲೆನೋ 2 ವರ್ಷದ ಗಿಡನ ನಿಮ್ಮ ಈ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ನಿಮ್ಮ 5 ಜೋಡಿ ಎಲೆಯಿಂದ ಮೇಲ್ಪಟ್ಟು 12 ಎಲೆ ಸೂಕ್ತ ಅಂತ ಅಂದರೆ ಒಟ್ಟಿಗೆ 12 ಅಂದರೆ 6 ಜೋಡಿ. ಹಾಂ, ಅದು ಪರ್ಫೆಕ್ಟ್. ಅದು ಪರ್ಫೆಕ್ಟ್. ಈಗ ರೆಕ್ಕೆ ಹೊಡೆಯ ಹಂತಕ್ಕೆ ಬಂದಿರುತ್ತೆ, ಅದು ರೆಕ್ಕೆ ಓಪನ್ ಆಗ್ತಾ ಇರುತ್ತೆ. ಆ ಹಂತದಲ್ಲಿ ಗಿಡ ಹಾಕೋದು ತುಂಬಾ ಸೂಕ್ತ. 6 ಜೋಡಿ ಎಲೆ ಮ್ಯಾಕ್ಸಿಮಮ್. ಅದಕ್ಕಿಂತ ಸಣ್ಣ ಗಿಡ ಆದರೆ, ಅದಕ್ಕಿಂತ ಸಣ್ಣ ಗಿಡ ಅಂತ ಅಂದ್ರೆ ಇಲ್ಲಿ ಪೋಷಣೆ ಮಾಡೋದು ಕಷ್ಟ ಆಗುತ್ತೆ. ಕ್ಲೈಮೇಟ್ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ 6 ಜೋಡಿ ಎಲೆ. ಅದಕ್ಕಿಂತ ಮೇಲಿಂದ ಕೆಲವು 2 ನೀರು ಗಿಡ ಅಂತ ಹೇಳ್ತಾರೆ, ಏನದು? 2 ನೀರು ಗಿಡ ಅಂತ ಅಂದ್ರೆ ಸರ್, 1 ವರ್ಷ ಇಲ್ಲೇ ಇಟ್ಟು ತೋಟದಲ್ಲಿ ಮೇಂಟೆನೆನ್ಸ್ 1 ವರ್ಷದ ಉಳಿತದೆ ಅಂತ ಹೇಳಿ 2 ನೀರು ಗಿಡ ಅಂತ ಮಾಡಿ ಹಾಕ್ತಾರೆ. ನನ್ನ ಪ್ರಕಾರ ಅದು ಅಷ್ಟು ಸೂಕ್ತ ಅಲ್ಲ. ಇದೇನಾಗುತ್ತೆ, ಬೇರಲ್ಲಿ ಸುತ್ಕೊಳ್ಳುತ್ತೆ ಸರ್, ಆ ಬೇರಲ್ಲೇ ಬುಟ್ಟಿನಲ್ಲೇ ಸುತ್ಕೊಳ್ಳುತ್ತೆ. ಅದಕ್ಕಿಂತ ನಾವು ಏನು ನೀವು ಹೇಳಿದ್ರಿ ಈಗ 12 ಎಲೆ ಆಗ ಅಂತದ್ದು, ಅದನ್ನ ನಾವು ಮಾಡೋದು ಬಹಳ ಸೂಕ್ತ. ಅಲ್ಲಿಂದ ತುಂಬಾ ಸರಾಗವಾಗಿ ರೂಟ್ ಸಿಸ್ಟಮ್ ಎಲ್ಲ ಡೆವಲಪ್ ಆಗಿ ಅದು ತುಂಬಾ ಚೆನ್ನಾಗಿ ಸದೃಢವಾಗಿ ಬೆಳೆಯುತ್ತೆ. ಈಗ ನಿಮ್ಮಲ್ಲಿ ನೀವು ಯಾವ ಸೀಸನ್ ಅಲ್ಲಿ ನಾಟಿ ಮಾಡ್ತೀರಿ? ಜೂನ್ ಸರ್, ಸರಿಯಾದ ಈಗ ಜೂನಿಂದ ಅಕ್ಟೋಬರ್ವರೆಗೂ ನಾವು ನಾಟಿ ಮಾಡ್ಬೋದು. ಬಟ್ ಸೂಕ್ತವಾದ ಟೈಮ್ ಅಂತ ಅಂದ್ರೆ ಜೂನ್ ಸೂಕ್ತವಾದ ಟೈಮ್ ಗಿಡ ಎಲ್ಲ ಗಿಡ ನೆಡೋದಕ್ಕೂ ಎಲ್ಲದಕ್ಕೂ. ಬಟ್ ನಿಮಗೆ ನೀರು ಮಳೆ ಹೆಚ್ಚಾಗಿ ಏನು ತೊಂದರೆ ಆಗೋದಿಲ್ಲ? ಏನು ತೊಂದರೆ ಆಗಲ್ಲ ಸರ್, ನಾವು ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದೀವಿ. ಮತ್ತೆ ಸ್ವಲ್ಪ ಅದು ಬುಡದಲ್ಲಿ ನೀರು ನಿಲ್ದಂಗೆ ನಾವು ಅದು ನೋಡ್ಕೋಬೇಕು. ಸೊ ಒಟ್ಟಲ್ಲಿ ಆ ಅವಧಿ ಅದಕ್ಕೆ ಸೂಕ್ತ. ಹೌದು, ಸಣ್ಣ ಗಿಡನೇ. ಓಕೆ. ಈಗ ಸರ್, ನೀವು ಗೊಬ್ಬರದ್ದು ಹೇಳಿದ್ರಿ, ಇದು ನೀವು ನೆಲಕ್ಕೆ ಕೊಡೋ ಗೊಬ್ಬರ ಆಯಿತು. ಹೌದು. ಇದು ಬಿಟ್ಟು ನೀವು ಫೋಲಿಯರ್ ನ್ಯೂಟ್ರಿಷನ್ ಏನಾದ್ರು ಕೊಡ್ತೀರಾ? ಹೌದು, ಕೊಡ್ತೀವಿ. ಕಾಫಿಗೆ ವರ್ಷದಲ್ಲಿ 2 ರೌಂಡ್ 19 ಸ್ಪ್ರೇ ಮಾಡ್ತೀನಿ ಸರ್. 19 ಮಾತ್ರ. ಎಷ್ಟು ಪ್ರಮಾಣಕ್ಕೆ? 1 ಬ್ಯಾರೆಲ್ಗೆ 2 kg ಹಾಕೊಂಡು ಸ್ಪ್ರೇ ಮಾಡ್ತೀನಿ. 1 or 2 ರೌಂಡ್ಸ್, 1 ರೌಂಡ್ ಅದು ಹಾಕೊಡ್ತೀನಿ. ಲೀಟ್ರಿಗೆ 2 ಗ್ರಾಮ್ ಆಯ್ತು ಅದು. ಹೌದು. ಈಗ ಮಣ್ಣಿಗೆ ನೀವು ಕೊಡೋದು ಹಳ್ಳೆ ಕೊಡ್ತೀರಿ, ಅದನ್ನು ಮತ್ತೆ ನೀರು ಮಾಡಿ ಕೊಡೋದಿಲ್ಲಲ್ಲ? ಸಾಯಿಲ್ ಅಪ್ಲಿಕೇಶನ್ ಹರಳು ಗೊಬ್ಬರನೇ ಕೊಡ್ತೀರಿ? ಹರಳು ಗೊಬ್ಬರನೇ ಕೊಡೋದು ನಾವು. ಒಂದು ಈಗ ನೀರಿಗೆ ಹಾಕುವಾಗ ಪಕ್ಕ ವಾಟರ್ ಸಾಲ್ಯುಬಲ್ ಗ್ರೇಡ್ ತರ್ತೀವಿ. 2 kg ಹಾಕ್ತೀವಿ. ಹೌದು, ವಾಟರ್ ಸಾಲ್ಯುಬಲ್ ಅದು. 2 kg ಹಾಕೊಂಡು ನಾವು ಅಲ್ಲಿ 1% ಆಯ್ತು. 2 kg ಹಾಕಿದ್ರೆ ನಾವು ಅದನ್ನ ಸ್ಪ್ರೇ ಮುಖಾಂತರ 19 ಕೊಡ್ತೀವಿ. ಇನ್ನೊಂದು ರೌಂಡ್ ನಾವು ಇದು ಬಯೋ20 ಅಂತ ಒಂದು ಪ್ರಾಡಕ್ಟ್ ಇದೆ, ಅದು ನ್ಯೂಟ್ರಿಯೆಂಟ್, ಆಲ್ ನ್ಯೂಟ್ರಿಯೆಂಟ್ಸ್ ಇದೆ. NPK ಇದೆ, 20 ಆಲ್ ಇದೆ, ಪ್ಲಸ್ ಜಿಂಕ್, ಬೋರಾನ್, ಮೆಗ್ನೀಷಿಯಮ್, ಆಲ್ ಎಲ್ಲ ನ್ಯೂಟ್ರಿಯೆಂಟು ಅದರಲ್ಲಿದೆ. ಅದನ್ನು ನಾವು ಎವ್ರಿ ಇಯರ್ ಬಳಕೆ ಮಾಡ್ತೀವಿ. ಎವ್ರಿ ಇಯರ್ ಮಾಡ್ತೀರಿ. ಅದನ್ನೀಗ 19 ಯಾವ ಟೈಮ್ನಲ್ಲಿ ಸ್ಪ್ರೇ ಮಾಡ್ತೀರಿ? 19 ನಾವು ಈಗ ಮೇ ಎಂಡಲ್ಲಿ ಏನಾಗುತ್ತೆ, ಭೂಮಿನಲ್ಲಿ ತೇವಾಂಶ ಕಡಿಮೆ ಇದೆ, ತುಂಬ ಕಡಿಮೆ ಇದೆ, ಗೊಬ್ಬರ ಹಾಕೋದಕ್ಕೆ ಸೂಕ್ತ ಅಲ್ಲ. ಅಂಥ ಟೈಮಲ್ಲಿ ನಾವು ಒಂದು ಫೋಲಿಯೇಜ್ ಇಂಪ್ರೂವ್ ಆಗೋದಕ್ಕೆ ಒಂದು 19 ಸ್ಪ್ರೇ ಕೊಡ್ತೀವಿ. ಅದು ಬಿಟ್ಟರೆ ನಾವು ಮಧ್ಯದಲ್ಲಿ ಸೆಪ್ಟೆಂಬರಲ್ಲಿ ಒಂದು, ಆಗಸ್ಟ್ ಮಳೆ ಬಿಟ್ಟ ತಕ್ಷಣ ಒಂದು ಬಯೋ20 ಕೊಡ್ತೀರಿ. 2 ಸ್ಪ್ರೇ ಆವಾಗ ಬೆಳವಣಿಗೆ ಹಂತದಲ್ಲಿ ಇರುತ್ತೆ. ಹೌದು ಹೌದು. ಆಮೇಲೆ ನೀವು ನೆಕ್ಸ್ಟ್ ಸೀಸನ್ ಇದರಲ್ಲಿ ನೆಕ್ಸ್ಟ್ ಮುಂದಿನ ಸೀಸನ್ಗೆ ಹೋಗೋದು. 2 ಸ್ಪ್ರೇ ಫೋಲಿಯರ್, 2 ಸ್ಪ್ರೇ. ಸೊ ಇದು ಗೊಬ್ಬರದ ಇದಲ್ಲದೆ ಇನ್ನೇನಾದ್ರು ವಿಶೇಷವಾಗಿ ಯಾವ್ದಾದ್ರು ಹಿಂದುಳಿದವರನ್ನ ಮುಂತರೋದಕ್ಕೆ ಈ ಥರದಲ್ಲಿ ಏನಾದರೂ ನಿರ್ದಿಷ್ಟ ಸ್ಪ್ರೇಗಳಿದೆಯಾ? ಗೊಬ್ಬರದ ವಿಷಯ ಸ್ಪ್ರೇ ಅಥವಾ ಮಣ್ಣಿಗೆ ಹಾಕೋದು ಈ ಥರ ಸ್ಪೆಷಲ್ ಏನಾದ್ರು ಮಾಡೋದೇನಿದೆಯಾ? ಇಲ್ಲ ಸರ್, ಸ್ಪೆಷಲ್ ಅಂತ ಇದೆಲ್ಲ ಸ್ಪೆಷಲ್ ಹೇಳ್ಬೇಕಂತಂದ್ರೆ ನಾವು ಪ್ರತಿ ಗೊಬ್ಬರನು ಒಳ್ಳೆ ಗೊಬ್ಬರನ ಆಯ್ಕೆ ಮಾಡ್ಕೋಬೇಕು. ಅದನ್ನ ಆಯಾ ರೌಂಡಿಗೆ ಸೂಕ್ತವಾಗಂತ ಗೊಬ್ಬರನ, ಈಗ ನೈಟ್ರೋಜನ್ ಯಾವಾಗ ಜಾಸ್ತಿ ಬೇಕು, ಫಾಸ್ಫರಸ್ ಯಾವಾಗ ಜಾಸ್ತಿ ಬೇಕು, ಅದು ಪೊಟ್ಯಾಶ್ ಯಾವಾಗ ಜಾಸ್ತಿ ಬೇಕು, ಅದನ್ನೆಲ್ಲ ನಾವು ಡಿಸೈಡ್ ಮಾಡಿ ಹಾಕುವಂಥದ್ದು. ಅದನ್ನ ನಾವು ಅದನ್ನ ಮತ್ತೆ ಗೊಬ್ಬರ ಹಾಕುವಾಗ ಮತ್ತೆ ಸ್ಪ್ರೆಡ್ ಆಗ್ಬೇಕು. ಅದು ಒಂದೇ ಕಡೆ ಹಾಕೋ ಬದಲು ಅದು ಸ್ಪ್ರೆಡ್ ಆಗ್ಬೇಕು ಕ್ಲೀನಾಗಿ. ರೂಟ್ಸ್ ಎಲ್ಲ ಕಡೆ ಇರುತ್ತೆ. ಫೋಲಿಯೇಜ್ ಏನು ರೆಕ್ಕೆ ಬೆಳೆದಿರುತ್ತೆ ಅಲ್ಲಿವರೆಗೂ ರಂಗೋಲಿ ತರ ಈ ತರ ಹಾಕಬಾರ್ದು. ಅದನ್ನ ಹಿಂಗ್ ಇಟ್ಕೊಂಡು ಹಿಂಗೆ ಸ್ಪ್ರೆಡ್ ಆಗ್ಬೇಕು, ಅಷ್ಟಾಗ್ಲೂ ಹರಡ್ಬೇಕು, ಅದು ಸ್ಪ್ರೆಡ್ ಆಗ್ಬೇಕು. ಸರ್, ಇನ್ನೊಂದು ಮಾತಿದೆ ಇಲ್ಲಿ. ಏನು ಕೇಳಿ, ನಾನು ಬೇರೆ ಬೇರೆ ಎಸ್ಟೇಟಲ್ಲಿ ನೋಡುವಾಗ ಎಲ್ಲ ಬರೀ ಕಣ್ಣಂದಾಜು ಕೈ ಅಂದಾಜು, 1 ಮುಷ್ಟಿ 2 ಮುಷ್ಟಿ ಈ ತರದ್ದು ಒಂದು ಬಗ್ಸ ಈ ಮಾತೇ ಆಡ್ತಾರೆ. ಅಲ್ಲಿ ಏನಾಗುತ್ತೆ, ಒಬ್ಬನ ಮುಷ್ಟಿ ನನ್ನ ಮುಷ್ಟಿಗೂ ನಿಮ್ಮ ಮುಷ್ಟಿಗೂ ವ್ಯತ್ಯಾಸ ಆಗ್ಬೋದು, ಅಥವಾ ಲೇಬರ್ ವಿಷಯ. ಸೊ ಇದಕ್ಕೆ ಏನಾದ್ರು ನೀವು ಮೆಜರ್ಮೆಂಟ್ ತಗೊಳ್ತೀರಾ? 150 ಗ್ರಾಮ್ ಹೆಂಗ್ ಹಾಕ್ತೀರಿ? ಇಲ್ಲ, ಮುಂಚೆಗೆ ಏನ್ ಮಾಡ್ತಾ ಇದ್ವಿ, ನಾವು ಬಾಕ್ಸ್ ಕೊಟ್ವಿ, ಒಂದು ಡಬ್ಬ 150 ಗ್ರಾಮೇ ಬರೋಂತ. ಅದು ತುಂಬಾ ಲೇಬರ್ ಡಬಲ್ ಆಗ್ತದೆ. ಅವ್ರು ಹಿಂಗೆ ಇಟ್ಕೊಂಡು ಹಿಂಗೆ ತಗೊಂಡು ಹಿಂಗೆ ಹಾಕಿ ತುಂಬಾ ಡಿಲೇ ಆಗ್ತಾ ಇತ್ತು. ಅದಕ್ಕೆ ಏನ್ ಮಾಡಿದ್ವಿ, ನಾವು ಗೊಬ್ಬರ ಹಾಕೋದಕ್ಕೆ ಪರ್ಮನೆಂಟ್ ಇಷ್ಟೇ ಈ ತರನೇ ಅಂತೇಳಿ ಟ್ರೈನಿಂಗ್ ಮಾಡಿ ಒಂದು 10 ಗ್ರಾಮ್ ಆಚೆ ಆಗುತ್ತೆ ಅಷ್ಟೇ. ಅದೇನು ತೊಂದರೆ ಆಗಲ್ಲ. ನಾವು ಕರೆಕ್ಟಾಗಿ ತೋರಿಸ್ಕೊಡ್ತೀವಿ ನಿಂತ್ಕೊಂಡು, ನೋಡಿ ಇಷ್ಟಿಷ್ಟು ಗೊಬ್ಬರ ಹಾಕಿ ಅಂತ. ಸ್ವಲ್ಪ ದೊಡ್ಡ ಕೈ ಅಂತ ಅಂದ್ಬಿಟ್ಟು ನಾವು ನಿಂತ್ಕೊಂಡು ನಮ್ಮ ರೈಟ್ರ್ ಅಥವಾ ನಾವು ಹೇಳ್ತೀವಿ, ನೀವು ಒಂದು ಸ್ವಲ್ಪ ಇಷ್ಟು ತಗೊಳ್ಳಿ, ನೀವು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಅದನ್ನ ನಾವು ನಿಂತ್ಕೊಂಡು ಮಾನಿಟರ್ ಮಾಡ್ತೀವಿ, ನೋಡ್ತೀವಿ ನಾವು ಹೇಗೆ ಆಗ್ತಾ ಇದ್ದಾರೆ ಒಂದು. ಆಮೇಲೆ ಹರಡಬೇಕು, ಸ್ಪ್ರೆಡ್ ಆಗಿ ತುಂಬಾ ಇಂಪಾರ್ಟೆಂಟ್ ಅದು. ಅಲ್ಲಿ ಈಗ ಹೌದು, ಕಳೆ ಕಸಗಳಿರುತ್ತೆ ಸ್ವಾಭಾವಿಕ, ನಿಮ್ಮ ತೋಟದಲ್ಲಿ ಎಲ್ಲ ಮುಚ್ಕೊಂಡಿರುತ್ತೆ. ಅದನ್ನ ಬೇರೆ ಮಾಡಿ ಹಾಕ್ಬೇಕಾ ಅಥವಾ ಹಾಗೇನೆ ಹಾಕ್ಬೋದು? ಯಾವುದೇ ಕಾರಣಕ್ಕೂ ಬುಡ ಬಿಡಿಸಬಾರ್ದು ಸರ್.
ಅದ್ರ ಮೇಲೆ ಅದ್ರ ಮೇಲೆ ಹಾಕಬೇಕು. ಹೌದು, ಅದನ್ನು ತುಂಬ ಅಂದರೆ ತುಂಬ ಏನಾದ್ರು ಕಸ ಕಡ್ಡಿ ಇದೆ ಅಂದರೆ ಒನ್ ಟೈಮ್ ತೆಗಿತೀವಿ, ಪದೇ ಪದೇ ತರಗನ್ನ ತೆಗೆದು ಗೊಬ್ಬರ ಹಾಕೋದು ಅಷ್ಟು ಸೂಕ್ತ ಅಲ್ಲ. ಅದನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದು ಡಾಕ್ಟರ್ ವೇಣುಗೋಪಾಲ್ ಅವರು. ಅದ್ರ ರೀಸನ್ ಏನಂತ ಅಂದರೆ ಪೂರ್ತಿ ಎಲ್ಲ ತೆಗೆದಾಗ ಅದು ಜೀವಾಣುಗಳಿಗೆ ತೊಂದರೆ ಆಗುತ್ತೆ. ಒಂದು ಗೊಬ್ಬರ ಹಾಕಿದಾಗಲೂ ಹೋಗುತ್ತೆ, ಬಟ್ ರೂಟ್ಸ್ ಮೇಲ್ಗಡೆ ಇರುತ್ತೆ. ಈ ಗೊಬ್ಬರ ಹಾಕಿದಾಗ ಏನು ಮೇಲ್ಗಡೆ ಇದು ಫೀಡರ್ ರೂಟ್ಸ್ ಇರುತ್ತೆ, ವೈಟ್ ರೂಟ್ಸು, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಗೊಬ್ಬರ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನಂತ ಅಂದರೆ ತರಗಿನ ಮೇಲೆ ಹಾಕಿದಾಗ ಅದು ಮಳೆ ಬರ್ತಾ ಇರುತ್ತೆ, ನಾವು ಮಳೆ ಟೈಮಲ್ಲೇ ಕೊಡೋದಲ್ವ, ಅಥವಾ ನೀರು ಹೊಡಿತೀವಲ್ಲ, ಅಲ್ಲಿಂದ ನಿಧಾನವಾಗಿ ಅದು ಒಂದು ಸ್ವಲ್ಪ ತೊಂದರೆ ಆಗ್ದಂಗೆ ಯಾರಿಗೂ ಏನೂ ತೊಂದರೆ ನಿಮಗೆ ಸರ್ ಅಷ್ಟು ಲೇಬರ್ ಉಳಿತು. ಒಟ್ಟು ಮಾಡೋದು ನಿಮಗೆ ಪದೇ ಪದೇ ಬಿಡಿಸೋದು ಅಷ್ಟು ಸೂಕ್ತ ಅಲ್ಲ. ಅದರಲ್ಲೂ ವೇಣುಗೋಪಾಲ್ ಸರ್ ಹೇಳ್ತಾರೆ ಅಂದ್ರೆ ಅವರು ಕಾಳುಮೆಣಸನ್ನ ದೃಷ್ಟಿ ಇಟ್ಕೊಂಡು ಕಂಡಿದ್ದೆಲ್ಲ ಇಲ್ಲಿ ಕಾಫಿಗೆ ಅಂತ ಕೆದರಿದ್ರೆ ಕಾಳುಮೆಣಸಿಗೆ ತೊಂದರೆ ಆಗೋ ಎಲ್ಲ ಸಾಧ್ಯ. ಅದು ಒಂದು, ಮತ್ತು ನಮಗೆ ಅದು ಕಾಮನ್ ಸೆನ್ಸ್. ಅವ್ರು ಹೇಳಿದ್ಮೇಲೆ ನಮಗೆ ತಲೆಗೆ ಹೋಯ್ತದು ಇದೇನು ಅಂದ್ರೆ ಯಾಕೆ ಏನು ಅಂತ. ಅದು ಅಬ್ಸರ್ವ್ ಮಾಡಿ ಆ ಥರ ಹೇಳಿದಾಗ ಸೊ ನೀವು ಮೇಲಿಂದ ಹಾಕ್ತೀರಿ, ಹಾಗೆ ಬಿಡ್ತೀರಿ, ಯಾಕೆ ಮಳೆ ಬಂದು ಇದಾಗುತ್ತೆ. ಇಲ್ಲಂತೂ ಕ್ಯಾನಪಿ ಕವರ್ ಇರುತ್ತೆ, ಅದ್ರ ಮೇಲೆ ಕೆದರೋದು, ಮಣ್ಣು ಮುಚ್ಚೋದು ಏನು ವ್ಯವಹಾರ ಇಲ್ಲ. ಆವಾಗ ನೀವು ಅಷ್ಟು ಜಾಗಕ್ಕೆ ಸ್ಪ್ರೆಡ್ ಮಾಡೋಕ್ಕೆ ಅವಕಾಶ ಇದೆ. ನೀವು ಸಣ್ಣ ಗೆರೆ ತೆಗೆದ್ರೆ ಅಲ್ಲೇ ಹಾಕ್ತೀರಿ. ಅದು ಸೂಕ್ತ ಅಲ್ಲ. ಕಾಫಿಗೆ ಉತ್ತಮ ಮಾರುಕಟ್ಟೆಯ ಬೆಲೆ ಸಿಗಬೇಕು ಅಂದರೆ ಅದರ ಗುಣಮಟ್ಟ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ವೀಕ್ಷಕರ, ಇಷ್ಟೊತ್ತು ಶ್ರೀ ಧರ್ಮರಾಜ್ ಅವರು ಕಾಫಿಯಲ್ಲಿ ಉತ್ತಮ ಗುಣಮಟ್ಟವನ್ನು ಪಡೆಯಬೇಕು ಅಂದರೆ ಯಾವ್ಯಾವ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಅವುಗಳನ್ನು ಯಾವ ಹಂತದಲ್ಲಿ ಮಾಡಿದರೆ ಸೂಕ್ತ ಅನ್ನುವ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಜೊತೆಯಲ್ಲಿ ಹೊಸಬರೇನಾದರೂ ಕಾಫಿಯನ್ನು ಬೇರೆ ಪ್ರದೇಶಗಳಲ್ಲಿ ಬೆಳೆಯಬೇಕು ಅಂತಾದರೆ ಇವೆಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡ್ರೆ ಉತ್ತಮ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ನಮ್ಮ ಈ ಚರ್ಚೆ ನಾಳಿನ ಕಂತಿನಲ್ಲೂ ಕೂಡ ಮುಂದುವರಿಯುತ್ತದೆ. ಶ್ರೀ ಧರ್ಮರಾಜ್ ಅವರಿಗೆ ಇಷ್ಟೊಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ತಮಗೂ ಕೂಡ ಸಂಚಿಕೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.